ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈಗ ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ಈ ಆಚರಣೆಯು 69ನೇ ವರ್ಷದ ಆಚರಣೆಯಾಗಿರುತ್ತೆ. ಈ ಒಂದು 69ನೇ ಕನ್ನಡದ ರಾಜ್ಯೋತ್ಸವಕ್ಕೆ ಅದ್ಧೂರಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಮ್ಮ ಚಾನಲ್ ಏನು ಮಾಡ್ತಾಯಿದೆ ಅಂದರೆ, ಒಂದು ಕನ್ನಡದ ಕನ್ನಡದ ಹೋರಾಟಗಾರರು, ಕನ್ನಡದ ಲೇಖಕರು, ಕನ್ನಡದ ಕಣ್ಮಣಿಗಳನ್ನ ಒಬ್ಬರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದು ಯಾರು ಏನು ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಅವರ ವಿವರಣೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅವರು ತುಂಬ ಕನ್ನಡದ ನಿಘಂಟುಗಳನ್ನ ಬರೆದಿದ್ದಾರೆ, ಸುಮಾರು ನಿಘಂಟುಗಳನ್ನ ಬರೆದಿದ್ದಾರೆ. ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಟೈಮೇ ಸಾಕಾಗಲ್ಲ. ಆದ್ರೂ ಸ್ವಲ್ಪ ಹೊತ್ತರಲ್ಲೇ ನಮ್ಮ ಒಂದು ಈ ಕನ್ನಡದ ಅಭಿಮಾನಿಗಳಿಗೆ ನಮ್ಮ ಗಡಿ ನಾಡಿನ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಅರಿವು ಮೂಡಿಸೋದು ನಮ್ಮ ಜವಾಬ್ದಾರಿ. ಇಂಥ ಒಂದು ಈ ವಿಡಿಯೋಗಳನ್ನ ಮಾಡೋದು ನಮಗೆ ನಿಜವಾಗ್ಲೂ ಕನ್ನಡದ ಬಗ್ಗೆ ಒಂದು ಏನಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ನಮ್ಮ ಕನ್ನಡಿಗರು ಯಾವುದೋ ಒಂದು ವಿಡಿಯೋಗಳು ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಇಂಥ ಒಂದು ನಿಘಂಟುಗಳನ್ನ ಬರೆದಿರೋವಂಥ ಈ ಒಬ್ಬ ಯಾರಂತಾರೆ ರಾನಂ ಚಂದ್ರಶೇಖರ್ ಅಂತ. ಈ ರಾನಂ ಚಂದ್ರಶೇಖರ್ ಅವರು ನಮ್ಮ ಬೆಂಗಳೂರು ನಗರದ ಕತ್ತರಿಗುಪ್ಪೆಯಲ್ಲಿ ವಾಸವಾಗಿದ್ದಾರೆ. ಅವರ ಮನೆಯನ್ನು ತೋರಿಸ್ತೀನಿ, ಅವ್ರನ್ನೂ ಒಂದು ಸಂದರ್ಶನ ಮಾಡ್ತೀನಿ. ಅವರು ಯಾವ ರೀತಿ ಯಾಕೆ ಈ ವಿಡಿಯೋ ಮಾಡಬೇಕು, ಈ ಕನ್ನಡ ರಾಜ್ಯೋತ್ಸವದ ಅಂದೇ ನಾನು ನಿಮ್ಮನ್ನು ತೋರಿಸ್ಬೇಕಲ್ಲ, ಯಾಕೆ ಅಂತ ಅಂದ್ಕೊಂಡಿದ್ದೀರಾ. ಅವರು ನಿಜವಾಗಲೂ ಎಷ್ಟು ಲೇಖನಗಳನ್ನು ಬರೆದಿದ್ದಾರೆ, ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಎಷ್ಟು ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಇಂಥ ಒಂದು ಸೇವೆಯನ್ನು ನಾವು ಗಣನೆಗೆ ತಗೋಬೇಕು. ಈ ಒಂದು ಗಣನೆಗೆ ತೆಗೆದುಕೊಂಡು ಈ ದಿನ ರಾನಂ ಚಂದ್ರಶೇಖರ್ ಅವರ ಒಂದು ಕಿರು ಚಿತ್ರಣವನ್ನು ನಿಮಗೆ ಹೇಳ್ತಾ ಇದ್ದೀನಿ. ರಾನಂ ಚಂದ್ರಶೇಖರ್ ಅವರು ರಾಮನಾಥಪುರ ನಂಜುಂಡ ಭಟ್ಟ ಚಂದ್ರಶೇಖರ್ ಅಂತ. ರಾನಂ ಚಂದ್ರಶೇಖರ್ ಅಂದರೆ ಅವರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೇಮಾವತಿ ನದಿ ತೀರದ ಹಳ್ಳಿ ನಿಡಗೆರೆಯ ಜಯಲಕ್ಷ್ಮಿ ನಂಜುಂಡ ಭಟ್ಟ ದಂಪತಿಗಳ ಮಗನಾಗಿ 1953 ಜುಲೈನಲ್ಲಿ 21ರಂದು ರಾನಂ ಚಂದ್ರಶೇಖರ್ ಅವರು ಜನಿಸಿದರೆ ಹಿಂದೂಸ್ತಾನ್ ವಿಮಾನ ಕಾರ್ಖಾನೆಯಲ್ಲಿ ಅಂದರೆ HALನಲ್ಲಿ ಉದ್ಯೋಗ ಸಂಪಾದನೆ ಮಾಡಿ 37 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿ 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಕನ್ನಡಿಗೆ ಕರ್ನಾಟಕಗಳ ರಕ್ಷಣೆಗಾಗಿ ನಡೆಯುತ್ತಿರುವ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಮತ್ತು ಸಾಹಿತಿಗಳು, ಕಲಾವಿದರು ಬಳಗ, ಚಿದಾನಂದಮೂರ್ತಿ ನೇತೃತ್ವ ಮೊದಲ ರಾಜ್ಯ ಮಟ್ಟದ ಕನ್ನಡದ ಶಕ್ತಿ ಕೇಂದ್ರಗಳ ಪದಾಧಿಕಾರಿಯಾಗಿದ್ದ ಇವರು ಪ್ರಸ್ತುತ ಕನ್ನಡ ಗೆಳೆಯರ ಬಳಗ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಸಂಪದ, ಸಾಹಿತ್ಯ ರಶ್ಮಿ, ಶಂಭ ವಿಚಾರ ವೇದಿಕೆ, ಹಲವು ಅಭಿನಂದನಾ ಸಮಿತಿ, ಶತಮಾನೋತ್ಸವ ಸಮಿತಿಗಳಲ್ಲಿ ದುಡಿದಿದ್ದಾರೆ. 11 ವರ್ಷಗಳ ಕರ್ನಾಟಕ ಕಾರ್ಮಿಕ ಲೋಕ ಮಾಸಪತ್ರಿಕೆಯ ಗೌರವ ಸಂಪಾದಕರಾಗಿ, ಒಬ್ಬ ಪತ್ರಕರ್ತರಾಗಿ, ನಮ್ಮ ಕನ್ನಡದ ಹೆಮ್ಮೆಯ ಪತ್ರಕರ್ತರು ಅಂತ ಹೇಳ್ಬೋದು, ಅಂಥ ಒಂದು ಪತ್ರಿಕೆಯನ್ನು ಸಂಪಾದಕರಾಗಿ ಈ ಒಂದು 11 ವರ್ಷ ದುಡಿದಿದ್ದಾರೆ. ಮತ್ತು ಕರ್ನಾಟಕ ಸರ್ಕಾರ ರಚಿಸಿದ ಸರೋಜಿನಿ ಮಹಿಷಿ ವರದಿ ಪರಿಷ್ಕರಣ ಸಮಿತಿ, ರಾಜ್ಯ ಗ್ರಂಥಾಲಯ ಪುಸ್ತಕ ಆಯ್ಕೆ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಆಯ್ಕೆ ಸಮಿತಿಯಲ್ಲಿ ಅವರು ಒಂದು ಪದವಿಯನ್ನು ಪಡೆದಿದ್ದರು. ರಾಜ್ಯ ಸರ್ಕಾರ ನೀಡುವ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಆಯ್ಕೆ ಸಮಿತಿ ದೆಹಲಿಗೆ 5 ಬಾರಿ ಹೋಗಿ ಕನ್ನಡ ಪ್ರಾಧಿಕಾರ ನಾಡು ನುಡಿಗಳ ಸಂಬಂಧಿಸಿದ ನಿಯೋಗಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ರಾನಂ ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ, ಹಲವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಿಗೂ ಸೇರಿದಂತೆ 100 ವೇದಿಕೆಗಳಲ್ಲಿ ಕನ್ನಡ ನಾಡು ನುಡಿಗಾಗಿ ದುಡಿದು ಸಂಬಂಧದ ವಿಷಯಗಳ ಮನನೆಯನ್ನು ಮಾಡಿದ್ದಾರೆ. ಕನ್ನಡದ ಹೋರಾಟದ ಜೊತೆಗೆ ಕನ್ನಡದ ಚಿಂತನೆ ನಡೆಸಿ ನಾಡಿನ ದಿನಪತ್ರಿಕೆಗಳ, ನಿಯತಕಾಲಿಕಗಳ, ಹಲವು ಮಹತ್ವದ ಸಾಂದರ್ಭಿಕ ಗ್ರಂಥಗಳೂ ಸೇರಿದಂತೆ ಹಲವು ಕಡೆಗಳಲ್ಲಿ 200ಕ್ಕೂ ಹೆಚ್ಚು ಲೇಖಗಳನ್ನು ಪ್ರಕಟಗೊಂಡಿರುತ್ತೆ. ಅದೇ ಅಲ್ಲದೆ ಇವರ ಸೇವೆ ನಿಜವಾಗಲೂ ತುಂಬ ಸಂತೋಷ ತರುತ್ತೆ. ಇವರು ಹಲವು TV ವಾಹಿನಿಗಳಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿ ಕನ್ನಡದ ಹೋರಾಟಗಳ ಒಂದು ನೋಟ, ಕರ್ನಾಟಕ ಏಕೀಕರಣೋತ್ತರ, ಕನ್ನಡ ಚಳುವಳಿ ಕುರಿತು ಮೊದಲ ಗ್ರಂಥ, ಕನ್ನಡ ಚಳುವಳಿ ಇತಿಹಾಸ, ಕನ್ನಡ ಡಿಮ, ಕನ್ನಡ ಶಕ್ತಿ, ಆಧುನಿಕ ಕರ್ನಾಟಕದ ಆತಂಕಗಳ, ಕನ್ನಡವೆಂಬುದರ ನುಡಿಯಲ್ಲಿ
ಹಿಮಾಲಯದಲ್ಲೂ ಕನ್ನಡ ಧ್ಯಾನ, ಕನ್ನಡದ ವೀರ ಸೇನಾನಿ ಮಾ ರಾಮಮೂರ್ತಿ, ಕನ್ನಡ ಹಾದಿಯ ಕೈ ಮರಗಳು, ಕನ್ನಡದ ಶಕ್ತಿಯ ವಿರಾಟ್ ಸ್ವರೂಪ, ಮತ್ತೆ ಹಚ್ಚೋಣ, ಕನ್ನಡದ ದೀಪ ಮುಂತಾದ ಇವರ ಸ್ವಂತ ಕೃತಿಗಳಾಗಿರುತ್ತವೆ. ಕನ್ನಡ, ಕನ್ನಡಿಗ, ಕರ್ನಾಟಕ 15 ಆವೃತ್ತಿ ಕಂಡಿದೆ. ಡಾಕ್ಟರ್ ಚಿದಾನಂದಮೂರ್ತಿ, ಎಲ್ ಶೇಷಗಿರಿರಾವ್ ಒಡನೆ ಇವರು ಒಳ್ಳೆಯ ನಂಟನ್ನು ಹೊಂದಿರುತ್ತಾರೆ. ಕರ್ನಾಟಕ ಸಂಗಾತಿ ಪರಿಷ್ಕೃತ ಆವೃತ್ತಿ ಇದು ನಮ್ಮ ಕರ್ನಾಟಕ. ಮಾ ರಾಮಮೂರ್ತಿ, ನಾಡು ನುಡಿ ಚಿಂತನೆ, ಕನ್ನಡ, ಕನ್ನಡಿಗೆ, ಕರ್ನಾಟಕ ವರದಿಗಳು, ನಾಡು ನುಡಿಗೆ ಸಂಬಂಧಿಸಿದ 36 ವರದಿಗಳನ್ನು ಇವರು ಇದು ಮಾಡಿದ್ದಾರೆ. ಸರ್ಕಾರದ ಕನ್ನಡ ಕಾಯಕ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಾಡು ನುಡಿ ಸಂಬಂಧಿಸಿದ ಆದೇಶ ಆಜ್ಞೆಗಳ ಸಂಕಲನಗಳು ಸೇರಿದಂತೆ 20 ಸಂಪಾದಿತ ಕೃತಿಗಳು ಪ್ರಕಟವಾಗಿವೆ. ರಾನಂ ಚಂದ್ರಶೇಖರ್ ಅವರಿಗೆ ಕನ್ನಡ ಸರ್ಕಾರದ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಬೆಳಗಾವಿ ಅರವಿಂದ ಸಮ್ಮಾನ್ ಪುರಸ್ಕಾರ ಮತ್ತು ಕನ್ನಡ ಚೂಡಾಮಣಿ, ಕನ್ನಡ ರತ್ನ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. 60 ವರ್ಷ ತುಂಬಿದ ಸಂದರ್ಭದಲ್ಲಿ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರ ಅಧ್ಯಕ್ಷತೆಯಲ್ಲಿ LS ಶೇಷಗಿರಿರಾವ್ ಅವರ ಸಂಪಾದಕತ್ವದಲ್ಲೇ ಕನ್ನಡ ಚಂದ್ರ ಅಭಿನಂದನಾ ಗ್ರಂಥ ಸಮರ್ಪಿಸಿದ್ದಾರೆ. ಶ್ರಾವಣ ಬೆಳಗದಲ್ಲಿ ನಡೆದ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸನ್ಮಾನವೂ ಸೇರಿದಂತೆ 100 ಸಂಘ ಸಂಸ್ಥೆಗಳು ಗೌರವಿಸಿರುತ್ತಾರೆ. ಇಷ್ಟೆಲ್ಲ ಆದರೂ ನಗೆ ಪಾಟಲಿಗೆ ನಮಗೆ ಬೇಸರವಾಗುವ ಸಂಗತಿ ಏನೆಂದರೆ ಕನ್ನಡ ಸರ್ಕಾರ ಇವರನ್ನು ಗುರುತಿಸಿ ಒಂದು ಅಟ್ಲೀಸ್ಟ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಲಿಲ್ಲವಲ್ಲ ಅಂತ ನಮಗೆ ತುಂಬ ಬೇಸರವಾಗುತ್ತೆ. ನಮ್ಮ ಕನ್ನಡಿಗರಿಗೆ ಇಷ್ಟೊಂದು ಕವಿತೆಗಳು, ಇಷ್ಟೊಂದು ನಿಘಂಟುಗಳನ್ನು ಬರೆದಿರುವಂತಹ ಈ ರಾನಂ ಚಂದ್ರಶೇಖರ್ ಅವರಿಗೆ ನಿಜವಾಗಲೂ ವಂದನೆಗಳು. ಈಗ ನೋಡಿ, ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಮನೆ ಮಾಡಿದ್ದಾರೆ ಪಾಪ. ಇಂಥ ಒಂದು ಒಳ್ಳೆಯ ಸರಳ ಜೀವಿ ನಿಜವಾಗಲೂ ನಮ್ಮ ಕನ್ನಡದ ಕಣ್ಮಣಿ ಅಂತಲೇ ನಾವು ಭಾವಿಸಬೇಕು. ಇಂಥ ಒಂದು ಇವರ ಮನೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಟ್ಟಗುಪ್ಪೆಯಲ್ಲಿದೆ. ಈಗ ಅವರ ಮನೆಯಲ್ಲೇ ಹೋಗಿ ಅವ್ರನ್ನ ಒಂದು ಸಂದರ್ಶನ ಮಾಡೋಣ. ಆ ಸಂದರ್ಶನ ಯಾವ ರೀತಿ ಇರುತ್ತೆ, ಯಾರವರು, ಏನವರು ಅಂತ ಹೇಳಿಬಿಟ್ಟು ಅವರ ಬಾಯಲ್ಲೇ ತಿಳ್ಕೊಳ್ಳೋಣ ವೀಕ್ಷಕರೇ. ಈಗ ನಾನು ಏನೋ ರೋಷಾಭಾಷವಾಗಿ ಏನೋ ಚೆನ್ನಾಗಿ ಅವ್ರ ಬಗ್ಗೆ ತುಂಬ ಜೋರಾಗಿ ಹೇಳಿಬಿಟ್ಟೆ. ಆದರೆ ಅದು ನಿಜಾನ ಸುಳ್ಳ ಅನ್ನೋದಕ್ಕೆ ಈಗ ಅವ್ರ ಹತ್ರ ಒಂದು ಸಂದರ್ಶನ ಮಾಡೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ಚಂದ್ರಶೇಖರ್ ಅವರಿಗೆ ತಾವು ಕನ್ನಡದ ಅಭಿಮಾನಿಗಳು. 69ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಮಗೆ ನಮ್ಮ ಜನರಕ್ಷಕ ಪತ್ರಿಕೆ ಮತ್ತು ಚಾನಲಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸರ್. ತಮಗೂ ಅಷ್ಟೇ ತಮ್ಮ ಪತ್ರಿಕೆ ಮತ್ತು ವಾಹಿನಿಯ ಮೂಲಕ ಕರ್ನಾಟಕದ ಜನತೆಗೆ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ನಿನ್ನೆ ತಾವು ಗಡಿಯ ವಿಚಾರದಲ್ಲಿ ಮಾಡ್ತಿರುವಂಥ ಬಹಳ ದೊಡ್ಡ ಕೆಲಸ ಶ್ಲಾಘನೀಯವಾದದ್ದು. ಈ ಸಂದರ್ಭದಲ್ಲಿ ತಮಗೆ ನನ್ನ ವೈಯಕ್ತಿಕವಾದಂಥ ಹಾರ್ದಿಕ ಅಭಿನಂದನೆಗಳು ಮತ್ತು ಎಲ್ಲ ಯಶಸ್ಸನ್ನು ಕೊಡ್ತೇನೆ. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ನಾನು ಆವಾಗ ಹೇಳ್ದಂಗೆ ನಿಜವಾಗ್ಲೂ ಇಲ್ಲೊಂದು ಗ್ರಂಥಾಲಯದ ಭಂಡಾರವನ್ನೇ ರಚಿಸಿರ್ತಾರೆ ಇವರು ನಿಜವಾಗ್ಲೂ ಪ್ರಶಸ್ತಿಗಳು ನಾನು ಹೇಳಿಬಿಟ್ಟೆ. ಆದರೆ ನಿಜವಾಗ್ಲೂ ಪ್ರಶಸ್ತಿಗಳು ಸಿಕ್ಕಿದೆಯೇ ಇಲ್ಲವೇ, ಕೆಲವು ಯಾವುದೋ ಒಂದು ತಪ್ಪು ಸಂದೇಶಗಳನ್ನ ಹರಡ್ಬೋದು. ನೋಡಿ ಇಲ್ಲೆಲ್ಲ ನೋಡಿದ್ರೆ ಎಲ್ಲಿ ನೋಡ್ರಿ ಒಂದು ವಾಲ್ ಕ್ಲಾಕ್ ನೋಡಿದ್ರು ಕನ್ನಡಮಯ. ನೋಡಿ ಕನ್ನಡ ಸಂಖ್ಯೆಗಳು, ಕನ್ನಡ ಅಭಿವೃದ್ಧಿಕಾರದಿಂದ ಒಂದು ವಾಲ್ ಕ್ಲಾಕನ್ನು ಕೊಟ್ಟಿರ್ತಾರೆ. ನೋಡಿ ಅವರ ಈ ಒಂದು ಕಚೇರಿ ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಅವರಿಗೆ ಯಾವ ರೀತಿ ಸನ್ಮಾನಗಳಾಗಿವೆ. ಇವರು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಮಾಡಿರೋವಂಥ ಫೋಟೋಗಳಿಗೂ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿ ಅವರನ್ನು ಗೌರವತಿಯಾಗಿ ನೋಡ್ಕೊಂಡಿರತಕ್ಕಂತಹ ಈ ಒಂದು ಫೋಟೋಗಳು ಮತ್ತು ಕನ್ನಡಿಗ ಚಂದ್ರು ಅಂತ ನೋಡಿ ಅವರೇ ಒಂದು ಕೇರಳದ ಇದು ನೋಡಿ ಕೇರಳ ಸಂಘದ್ದು. ನೋಡಿ ಕೇರಳ ಸಂಘದ್ದು. ಕೇರಳ ಸಂಘದಲ್ಲಿ ಕೂಡ ಇವರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಮತ್ತು ಇಲ್ಲಿ ನೋಡಿ ಇವರಿಗೆ ಕನ್ನಡ ರತ್ನ ಪ್ರಶಸ್ತಿ ನಾನು ಆವಾಗಲೇ ಹೇಳಿದೆ 2015ರಲ್ಲಿ ವಿಷ್ಣು ಸೇನಾನಿ ಸಮಿತಿಯಿಂದ ಕನ್ನಡ ರತ್ನ ಪ್ರಶಸ್ತಿ ಗಳಿಸಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಇದು ಕೂಡ ತಾವು ನೋಡಬಹುದು ಪ್ರಶಸ್ತಿಗಳನ್ನ. ಮತ್ತು ಈ ಥರ ನೆನಪಿನ ಕಾಣಿಕೆಗಳಂತೂ ಲೆಕ್ಕವೇ ಇಲ್ಲದಷ್ಟಿದೆ. ಮತ್ತು ಇಲ್ಲೊಂದು ನೋಡಿ, ಇಲ್ಲಿ ಯಾವುದಿದು, ಇದೊಂದು ತೋರಿಸ್ತೀನಿ. ಇದ್ಯಾವ ಸರ್ ಇದು?
ಕನ್ನಡ ಸಾಹಿತ್ಯ 40 ವರ್ಷ ಆದಾಗ 40 ವರ್ಷ ಆದಾಗ 60 60 ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇವ್ರಿಗೊಂದು ಮೂಮೆಂಟನ್ನು ಕೊಟ್ಟು ಸನ್ಮಾನಿಸಿರೋದು. ಮತ್ತು ಇವರ ನಿಘಂಟುಗಳನ್ನ ತಾವು ನೋಡ್ಬೋದು, ಎಷ್ಟು ಪುಸ್ತಕಗಳಿದೆ. ಇಲ್ಲಿ ನೋಡಿದ್ರೆ ಇದು ಯಾವುದೋ ಒಂದು ಲೈಬ್ರರಿ ಅಂತ ಕಾಣಿಸುತ್ತೆ, ಆ ಥರ ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ ಇವರು. ನಿಜವಾಗ್ಲೂ ನೋಡಿ, ನಿಮಗೆ ಏನೇ ಒಂದು ಬೇಕಾದ್ರೂ ಕನ್ನಡದ ಕೋಶಗಳಾಗಿರ್ಬೋದು, ಕನ್ನಡದ ಡಿಕ್ಷನರಿಗಳಾಗಿರ್ಬೋದು, ಎಷ್ಟು ಲ್ಯಾಂಗ್ವೇಜ್ಗಳು ಬೇಕಾದ್ರೂ ಕನ್ನಡ ಡಿಕ್ಷನರಿ. ಈಗ ಯಾವುದೋ ಒಂದು ಮರಾಠಿದೋ ಇಲ್ಲ ಆಂಧ್ರ ತೆಲುಗುದೋ ತಮಿಳ್ನಾಡುದೋ ಯಾವುದೋ ಒಂದು ವರ್ಡ್ ಸಿಗುತ್ತೆ, ಅಂಥದನ್ನು ಮಾಡಬೇಕು ಕನ್ನಡಕ್ಕೆ ಅನುವಾದ ಅಂದರೆ ಆ ತಮಿಳು ಕನ್ನಡದದ್ದು ಕೂಡ ಈ ಡಿಕ್ಷನರಿಗಳಿದೆ. ನೋಡಿ ಇಲ್ಲಿ ಪಾಟೀಲ್ ಪುಟ್ಟಪ್ಪ ಅವರು ಕೂಡ ನೋಡಿ. ಆಮೇಲೆ ಇದು ಇದೆಲ್ಲ ನಾನು ಬರೆದಿರೋ ಪುಸ್ತಕಗಳಿದೆಲ್ಲ ನೋಡಿ. ಇವರು ಬರೆದಿರೋ ಪುಸ್ತಕಗಳು ಆವಾಗಲೇ ಹೇಳಿದೆ, ಬೆಂಗಳೂರು ದರ್ಶನ 1, 2, 3 ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನನ್ನ ಪುಸ್ತಕಗಳು. ಇದು ಇಲ್ಲಿಂದ ಹಿಡಿದು ಇವೆಲ್ಲ ನಾನೇ ಬರೆದಿರೋದು. ನೋಡಿ, ರಾಮನ್ ಚಂಚಕ್ರ, ಕನ್ನಡ ಡಿಂಡಿಮ, ಈ ಕನ್ನಡ ಚಂದ್ರ ಅನ್ನೋ ಅಭಿನಂದನಾ ಗ್ರಂಥ, ಇದು ಕರ್ನಾಟಕ ಸರ್ಕಾರದ್ದು. ಇಲ್ಲಿ ನೋಡಿ, ಹಿಮಾಲಯದಲ್ಲೂ ಕನ್ನಡ ಧ್ಯಾನ, ಕನ್ನಡವೆಂದರೆ ಬರೀ ನುಡಿ ಅಲ್ಲ, ಕನ್ನಡ ಡಿಂಡಿಮ ಅನ್ನೋದು. ಈ ಕನ್ನಡ ಡಿಂಡಿಮವನ್ನು ಬೆಳಗಾವಿ ಜನ ಇದನ್ನು ಪೂಜೆ ಮಾಡ್ತಾರೆ. ಯಾಕೆಂದರೆ ಗಡಿಗೆ ಅಷ್ಟೊಂದು ಶಕ್ತಿಯನ್ನು ತಂದು ಕೊಟ್ಟಿದೆ ಅಂತೇಳಿ. ಈಗ ಇದೊಂದು ಕನ್ನಡ ಕರ್ನಾಟಕ ಅಂತೇಳಿ 15 ಮುದ್ರಣ ಕಂಡಿದೆ. ಈ ಥರದ ಅನೇಕ ಇವೆಲ್ಲ ಇಂಥ ಒಂದು ನಿಘಂಟುಗಳನ್ನ ನಾವು ಎಷ್ಟೊಂದು ಪುಸ್ತಕಗಳಿದೆ. ಪ್ರಧಾನಿಯವ್ರನ್ನ ಭೇಟಿ ಮಾಡಿದ್ದು ನೋಡಿ, ಇಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದಾಗ ತೆಗೆದಿರುವಂಥ ಒಂದು ಚಿತ್ರ ಇದು, ಫೋಟೋ ನೋಡಿ. ಅವರಿಗೆ ಪ್ರಶಸ್ತಿ ಸಿಗ್ತಾ ಇದೆ. ಮತ್ತು ನೋಡಿ, ಗವರ್ನರ್ ಬಿಡುಗಡೆ ಮಾಡಿರೋದು ಎಲ್ಲಿ ಸರ್? ಇಲ್ಲಿ ಗವರ್ನರ್ ಇದು ಗವರ್ನರು ನೋಡಿ, ನಮ್ಮ ಗವರ್ನರ್ ಅವರು ಬಿಡುಗಡೆ ಮಾಡಿರೋದೊಂದು ಪುಸ್ತಕವನ್ನು ತೋರಿಸ್ತಾ ಇದ್ದಾರೆ ನೋಡಿ. ವಿಮಾನ ಕನ್ನಡ ಸಂಘದವರು ಸನ್ಮಾನ ಪತ್ರವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ತಾವು ನೋಡ್ಬೋದು ವೀಕ್ಷಕರೇ. ನೋಡಿ, ಇಷ್ಟೊಂದು ಪುಸ್ತಕಗಳು, ಇಷ್ಟೊಂದು ಪ್ರಶಸ್ತಿ ಪತ್ರಗಳು, ಇಷ್ಟೆಲ್ಲ ಇದ್ರೂ ನಮ್ಮ ಕನ್ನಡ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದೇ ಇರೋದು ನಿಜವಾಗ್ಲೂ ನಮಗೆ ಒಂಥರ ಶೋಚನೀಯ ಸಂಗತಿಯಾಗಿದೆ. ನೋಡಿ, ಪ್ರಶಸ್ತಿಗಳ ಭಂಡಾರಗಳನ್ನೇ ನಾವು ನೋಡ್ಬೋದು ವೀಕ್ಷಕರೇ. ಇದು ನೋಡಿ, ಇದು ಕರ್ನಾಟಕ ಭೂಷಣ. ಕರ್ನಾಟಕ ಭೂಷಣ ಅಂತಂದ್ಬಿಟ್ಟು ಇವರಿಗೆ ಕೊಟ್ಟಿದ್ದಾರೆ. ಇನ್ನು ಕೆಲವು ತೋರಿಸ್ತಾರೆ ಅವರು, ನೋಡೋಣ. ಕೆಂಪೇಗೌಡ ಇದು ಪ್ರಶಸ್ತಿ. ಇದು ನೋಡಿ, ಈ ಪ್ರಶಸ್ತಿಗಳು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ. ಆಮೇಲೆ ನೋಡಿದರೆ ಇದು ಮೇಲ್ಗಡೆ ಗ್ರಂಥಾಲಯ ಸಪ್ತಾಹ, ಕನ್ನಡ ಸನ್ಮಾನ. ನೋಡಿ, ಕನ್ನಡ ಸನ್ಮಾನ ಅಂತಂದ್ಬಿಟ್ಟು ಇದೊಂದು ಪ್ರಶಸ್ತಿಯನ್ನು ಗಳಿಸಿರ್ತಾರೆ. ಇದು 143 ನಿಘಂಟಿದೆ. ಇಲ್ಲಿ ಯಾವುದೇ ವಿಷಯ ನಿಮಗೆ ಕೇವಲ ಯಾವುದೇ ಒಂದು ವಿಚಾರ ತಗೊಂಡ್ರೆ, ಅದು ಕೈಗಾರಿಕೆದಿರ್ಬೋದು, ತಂತ್ರಜ್ಞಾನದಿರ್ಬೋದು, ಕೃಷಿ. ನೋಡಿ, ಕೃಷಿ ಅಂತ ನಿಘಂಟು ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಕೃಷಿ ವಿಜ್ಞಾನದಿರ್ಬೋದು, ಕಾನೂನು, ಈ ಥರ ವಿಜ್ಞಾನ, ತಂತ್ರಜ್ಞಾನ, ಈ ರೀತಿ ಎಲ್ಲ ಪದಕೋಶಗಳಿದೆ. ಇದು ಒಬ್ಬ ಮನುಷ್ಯನಿಗೆ ಪದಕೋಶ ಅನ್ನೋದು ಬಹಳ ಮುಖ್ಯ. ಅವನು ಮೊದಲು ಪದಕೋಶ ತಿಳ್ಕೊಂಡ್ರಾಗ ಮಾತ್ರ ನಾವು ಒಂದು ಭಾಷೆ ತಿಳ್ಕೊಂಡಾಗುತ್ತೆ. ನೋಡಿ, ಇದು ನಮ್ಮ ಪ್ರಶಸ್ತಿ ಪ್ರಧಾನ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದನ್ನು, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು. ಯಾರು ಸರ್ ಅವಾಗ ಮುಖ್ಯಮಂತ್ರಿಗಳು? ಇವರು ನಮ್ಮ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು. ಇದು ಕೆಂಪೇಗೌಡ ಪ್ರಶಸ್ತಿ. ಅದು ಸುಮ್ಮನೆ ಒಂದು ಸ್ಟ್ಯಾಂಪ್ ತಂದಿದ್ದಾರೆ. ಇದು ಅಷ್ಟೇ. ನೀವೆಲ್ಲ ಬೇರೆ ಬೇರೆ ಪ್ರಶಸ್ತಿಗಳದ್ದು, ಆಮೇಲೆ ಈ ಥರದವೆಲ್ಲನೂ ಇರೋದಷ್ಟೇ. ಇದನ್ನು ಸುಮಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ನೋಡಿ, ಅದೊಂದು 50 ವರ್ಷ ಆದಾಗ ಒಂದು ಕೊಟ್ಟಂಥದ್ದು. ಅದು ಇದು ಯಾರು ಸರ್ ನಿಮಗೆ ಕೊಟ್ಟಿದ್ದು? ಇದನ್ನು ನೋಡಿ, ಎಲ್ಲ ಚಿದಾನಂದ ಮೂರ್ತಿ ಅವರು ಎಲ್ಲ ಶೇಷಗಿರಿರಾವ್, ಚಿದಾನಂದ ಮೂರ್ತಿ, H.M. ಮರಳು ಸಿದ್ದಯ್ಯ ಅವರಿದ್ದಂಥದ್ದು ಕೊಟ್ಟಂಥದ್ದು. ಇದು ನೋಡಿ, ಎಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇಂಥ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು, 100 ಪ್ರಶಸ್ತಿಗಳು. ನೋಡಿ, ಗಂಧದ್ದು ಅಲ್ಲಿ ಒಂದು ಭುವನೇಶ್ವರಿ ದೇವಿ ಇದೆ, ಭುವನೇಶ್ವರಿ ತಾಯಿಯ ಈ ಒಂದು ಇದನ್ನು ನಾವು ನೋಡ್ಬೋದು. ಇನ್ನು ಸುಮಾರು ಹಿಂದೆ ಎಲ್ಲ ಪ್ರಶಸ್ತಿಗಳಿದೆ ನೋಡಿ. ಇದು ಅಷ್ಟೇ.
ನೋಡಿ ಸುಮಾರು ಪ್ರಶಸ್ತಿಗಳಿದೆ. ಅದು ಕುವೆಂಪುದಲ್ವ ಸರ್? ಕುವೆಂಪುದಿದೆ, ಇಲ್ಲಿದೆ ನೋಡಿ. ಹಾಂ, ಇಷ್ಟೊಂದು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಈಗ ಅವ್ರನ್ನೇ ಸಂದರ್ಶನ ಮಾಡೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಇಷ್ಟೊಂದು ನಿಘಂಟುಗಳು ಬರೆದಿದ್ದೀರಾ, ಇಷ್ಟೊಂದು ಕನ್ನಡಕ್ಕೆ ಏನು ನೀವು ಎಲ್ಲ ಪುಸ್ತಕಗಳೆಲ್ಲ ಬರೆದಿದ್ದೀರಾ, ಕವಿತೆಗಳು ಬರೆದಿದ್ದೀರಾ, ಕನ್ನಡಕ್ಕಾಗಿ ಸುಮಾರು ಹೋರಾಟಗಳು ನಡೆಸಿದ್ದೀರಾ. ಕನ್ನಡಕ್ಕೆ ನಿಜವಾಗ್ಲೂ ಒಂದು ಕೂರ ಇದ್ದಂಗೆ ನೀವು, ಒಂದು ಕನ್ನಡದ ಕಣ್ಮಣಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಜವಾಗ್ಲೂ ಇಷ್ಟೊಂದು ರಕ್ಷಣೆ ಮಾಡಿದ್ದೀರಿ ಪುಸ್ತಕಗಳನ್ನೆಲ್ಲ. ಇವತ್ತು ನಿಮ್ಮ ಬಗ್ಗೆ ನಾನು ತಿಳ್ಕೊಂಡಿರೋದೇನೆಂದರೆ, ಕರ್ನಾಟಕ ಸರ್ಕಾರದ ಗ್ರಂಥಾಲಯಗಳಲ್ಲಿ ಇಲ್ಲದೇ ಇರುವಂಥ ಕೋಶಗಳು, ಇಲ್ಲದೇ ಇರುವಂಥ ಪುಸ್ತಕಗಳು ನಿಮ್ಮ ಹತ್ರ ಇವತ್ತಿದೆ. ಕರ್ನಾಟಕ ಸರ್ಕಾರದ ಈ ಒಂದು ನೌಕರರು ಏನಿದ್ದಾರೆ, ಆಫೀಸರ್ಸ್ ಏನಿದ್ದಾರೆ, ಅವರು ಬಂದು ತಮ್ಮ ಒಂದು ಸೇವೆಯನ್ನು ಈಗಲೂ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ನಿಮಗೆ ಇಷ್ಟೊಂದು ಮಾಡಿರೋದು ಕನ್ನಡ ನಿಮಗೆ ಏನು ಅನಿಸುತ್ತೆ? ಈ ಒಂದು 69ನೇ ವರ್ಷ ಆಗಿದೆ ನಮ್ಮ ಕನ್ನಡ ರಾಜ್ಯೋತ್ಸವಗಳು ಮಾಡ್ತಾಯಿದ್ದಾರೆ ವಿಜೃಂಭಣೆಯಿಂದ. ನಿಮ್ಮನ್ನು ಇಂಟ್ರ್ಯೂ ಮಾಡ್ತಾ ಇರೋದು, ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದು ನಮ್ಮ ಒಂದು ಚಾನಲ್ ಹೆಮ್ಮೆ ಅಂತ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಏನಂತ ಹೇಳ್ತೀರ ತಾವು? ಒಂದು ಈ ನಮಗೆ ಬೆಂಗಳೂರಿಗೆ ಬಂದು ಹತ್ತಿರಲ್ಲಿ ಆನಕಟ್ಟರು ಭಾಳ ದೊಡ್ಡ ದೊಡ್ಡ ಕನ್ನಡ ಕೆಲಸಗಳು ಮಾಡ್ತಾಯಿದ್ರು. ಆದರೆ ಪ್ರತಿಯೊಬ್ಬೊಬ್ಬರನ್ನು ನಾನು ದೊಡ್ಡ ಕೆಲಸ ಖಂಡಿತ ಮಾಡಿಲ್ಲ. ನನ್ನ ಕೈಲಿ ಆಗಿದ್ದು ಮಾಡಿದ್ದೀನಿ. ಯಾಕೆ ಅಲ್ಲ, ಆಗಿದ್ದೆ ಅದು ಯಾರೂ ಮಾಡಲ್ಲಲ್ಲ ಸರ್. ಈಗ ನಾನೇ ಒಬ್ಬ ಪದವೀಧರೆ ಒಂದು ಚಾನಲ್ ನಡೆಸಿದ್ದೀನಿ, ನನಗೆ ಆಗೋದನ್ನು ಕೂಡ ನಾವು ಮಾಡಲ್ವೇ? ಹಾಗಲ್ಲ. ಒಂದೇನು ಅಂದರೆ, ಈ ಕೆಲಸ ನನಗೆ ನಾನು ಮಾಡಿಲ್ಲ ಅಂದರೆ, ಈಗ ಆನಕ್ಸ್ಟಾರ್ ಒಂದು ಮಾತು ಹೇಳೋರು, ಕನ್ನಡಕ್ಕೆ ನನ್ನಂಥವ್ರು ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ, ಆದರೆ ನನಗಿರೋದು ಒಂದೇ ಕನ್ನಡ ಅಂಥೇಳಿ. ಆ ಥರ ನಮಗೆ ನಮ್ಮ ಭಾಷೆ ಇದನ್ನು ನಮ್ಮನ್ನು ಬೆಳೆಸಿರುವಂಥದ್ದು, ಇದಕ್ಕೆ ಕೆಲಸ ಮಾಡಬೇಕು ಅಂತಿತ್ತು. ವಿಶೇಷವಾಗಿ ನಾನು HALಗೆ ಸೇರಿದ ಮೇಲೆ ಅಲ್ಲಿ ಬೇರೆ ಭಾಷಿಕರ ಅವರು ನಾಡು ನುಡಿಯ ಅಭಿಮಾನವನ್ನು ಕುರಿತು, ಅಯ್ಯೋ ನಾವು ಕನ್ನಡದವ್ರು ಏನು ನಮ್ಮ ಹತ್ರ ಇರೋದನ್ನೇ ನಾವೇನು ನಮ್ಮ ಕೈಗೆ ಸಿಗೋ ರೀತಿಯಲ್ಲಿ ಮುತ್ತು ರತ್ನಗಳಿದ್ರೂ ನಾವು ಅದನ್ನು ನೋಡ್ಕೊತಿಲ್ವಲ್ಲ ನಮ್ಮ ಭಾಷೆದು ಅಂತ ಅನ್ನಿಸ್ತು. ನಾವು ಬೇರೆ ಭಾಷೆಯವ್ರನ್ನ ನೋಡಿದಾಗ ನಾವು ಏನೂ ಕೆಲಸ ಮಾಡ್ತಿಲ್ಲ ಅನ್ನಿಸ್ತು. ಆವಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಒಂದು ಚಿಕ್ಕ ಪುಸ್ತಕ ತೋರಿಸ್ತೀನಿ ನೋಡಿ. 56ರಲ್ಲಿ ತಂದಿರುವಂಥದ್ದು, ₹5 ಈ ಪುಸ್ತಕ. ಇದರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ರವರ ಸಹಿ ಕೂಡ ಇದೆ. ಇದು ಕೇವಲ ₹5. ಇವತ್ತಿಂಥ ಪುಸ್ತಕಗಳು ನಮ್ಮಲ್ಲಿ ಸಿಕ್ಕೋದೇ ಇಲ್ಲ. ನಮಗೆ ಹೆಮ್ಮೆ ಇರಬೇಕು. ಏನು, ನಮ್ಮ ತಂದೆ ತಾಯಿ ನಮ್ಮವ್ರಗಳ ಬಗ್ಗೆ ಇರ್ತಿರೋದಲ್ಲೇ ನಮಗೊಂದು ಹೆಮ್ಮೆ ಇರಬೇಕು. ಜಯಚಾಮರಾಜೇಂದ್ರ ಒಡೆಯರು ಕನ್ನಡದಲ್ಲಿ ಸಹಿ ಇರುವಂಥದ್ದು ನನ್ನ ಹತ್ರ ಒಂದು ಪುಸ್ತಕ ಇದೆ ಅನ್ನೋದು. ನೋಡಿ, ಅವರ ಸಹಿಯನ್ನು ಕೂಡ ನೀವು ಕಲೆಕ್ಟ್ ಮಾಡಿದ್ದೀರಾ ತಾವು? ಅಲ್ಲ, ಅಲ್ಲಿ ಅವರೇ ಹಾಕಿದ್ದು ನನಗೆ ಸಿಕ್ತಿದ್ದು. ಆದರೆ ಇದು ಕೇವಲ ₹5. ಇವತ್ತು ಎಲ್ಲೂ ಇದನ್ನು ಆ ಥರದಲ್ಲೇ ತಮಿಳಿನಲ್ಲೇ ನಮಗೆ ಬೇರೆ ಕಡೆಗಳಲ್ಲಿ ಏನು ಕೆಲಸ ಆಗಿದೆ ಅನ್ನುವಂಥದ್ದು ಇದನ್ನೆಲ್ಲನೂ ಕೂಡ ನಾವು ಗಮನಿಸಬೇಕು. ಹೌದು. ಇದು ನನಗೆ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಕನ್ನಡದ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗಿದ್ದು ಆನಕಟ್ಟರು, ಮಾರಾಮೂರ್ತಿ. ಈ ಕನ್ನಡದ ಬಾವುಟವನ್ನು, ಕೆಂಪು ಹಳದಿ ಬಾವುಟವನ್ನು ಕನ್ನಡದಲ್ಲಿ ನಾವು ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಲಾಸ್ಟ್ ಟೈಮ್ ಪತ್ರಕರ್ತರ ದಿನಾಚರಣೆ ಮಾಡಿದ್ವಿ. ನೀವು ಆ ಕನ್ನಡ ಬಾವುಟ ನಮ್ಗೆ ಯಾರು ಕೊಟ್ಟಿದ್ದಾರೆ ಪಾಪ, ನಿಜವಾಗ್ಲೂ ಅದೊಂದು ನಿಮಗೆ ಮತ್ತೆ ಪರ್ಸನಲಾಗಿ ಇಂಟರ್ವ್ಯೂ ಮಾಡೋದು ಬೇಡ. ಅವರು ಇಲ್ಲ, ಅವರು ದಿವಂಗತರಾಗಿದ್ದಾರೆ. ಅವರು ಶ್ರೀಮತಿಯವರು ಇವತ್ತು ಅವ್ರನ್ನ ಯಾರೂ ನೋಡ್ಕೊಳ್ಳದೇ ಇರೋ ಪರಿಸ್ಥಿತಿಯಲ್ಲಿ ಎಲ್ಲೋ ಅನಾಥಾಲಯದಲ್ಲಿದ್ದರು. ಅವ್ರಿಗೋಗಿ ನಾವು ಸನ್ಮಾನ ಮಾಡಿ ಅವ್ರಿಗೊಂದು ಸ್ಥಾನಮಾನ ಕಲಿಸ್ಬೇಕು ಅಂತಂದ್ಬಿಟ್ಟು, ಮತ್ತು ಅವ್ರಿಗೆ ವೈದ್ಯಕೀಯ ವೆಚ್ಚಕ್ಕೆ ನಾವು ಸರ್ಕಾರಕ್ಕೆ ನಾವು ಬರೆದಿದ್ದೀವಿ ಸರ್. ಆದರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಅವರು ಇಲ್ಲ ನನ್ನನ್ನೇ ಮುಂಚೆ ಇದ್ದರು, ಈಗ ಬನಶಂಕರಿ 2ನೇ ಹಂತದಲ್ಲಿದ್ದಾರೆ. ಇಲ್ಲಿದ್ದಾಗ ನಾವು ಅವ್ರಿಗೆ ₹50,000 ಸಂಗ್ರಹಿಸ್ಕೊಟ್ಟು, ಅವರು ನನಗೆ 50 ವರ್ಷಗಳ ಪರಿಚಯ. ರಾಮಮೂರ್ತಿ ಅವರೆಲ್ಲ ಕನ್ನಡದ ಬಾವುಟವನ್ನು, ಈ ಹಳದಿ ಕೆಂಪು ಏನು ಮಾಡಿದ್ರು ಅದನ್ನು, ಹಳದಿ ಕೆಂಪು ಬಾವುಟಕ್ಕೆ ನಿಮ್ಗೆ ಅರ್ಥ ಗೊತ್ತಿರ್ತದೆ. ಹಳದಿ ಅಂದರೆ ಚಿನ್ನದ ನಾಡು, ರಕ್ಷಣೆಗೆ ಅಂತೇಳಿ, ಕೆಂಪು ಅಂದರೆ ಕ್ರಾಂತಿ ಮಾಡ್ತೀವಿ ಅನ್ನುವಂಥದ್ದು. ಈ ರೀತಿದೆಲ್ಲ 7 ಸಾಮ್ರಾಜ್ಯ ಇದ್ದಿತ್ತು. ಅವರ ಪತ್ನಿ ಭಾಳ ಕಷ್ಟದಲ್ಲಿದ್ದಾರೆ, ಕಮಲಮ್ಮನವರು. ಅವರು ಮುಂಚೆ ಅವ್ರು ರಾಮಕೃಷ್ಣಾಶ್ರಮದವರೇ ಅವ್ರು ನೋಡ್ಕೊತಿದ್ರು. ಈಗ ಬನಶಂಕರಿ 2ನೇ ಹಂತದಲ್ಲಿ ಇದ್ದಾರೆ ಅವರು. ಅವ್ರಿಗೆ ಮುಂಚೆ ಎಲ್ಲ ತುಂಬ ಜನ ನೋಡ್ಕೊಂಡಿದ್ದಾರೆ ಅವ್ರನ್ನ. ಕೇರ್ ಕಾರ್ಪೊರೇಷನ್ 5 ಲಕ್ಷ ಕೊಡ್ತು. ಅದು ಒಂದೇನು ಅಂದರೆ, ರಾಮಮೂರ್ತಿ ಅವ್ರಿಗಿದ್ದಂಥ ಆಸ್ತಿ ಈ ಕಗ್ಲಿಪುರದ ಹತ್ರ ಅವ್ರಿಗೆ ಕೊಟ್ಟಿದ್ರಲ್ಲ, ಅದೇ ಹೊತ್ತಿದ್ರು ₹100 ಕೋಟಿ ಆಸ್ತಿ. ಏನಾಯ್ತು ಅದು ಆಸ್ತಿ? ಅದೆಲ್ಲ ಯಾರು ಪಾಪ ಇವ್ರಿಗೆ ಕಬ್ಜಾ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವ್ರ ಮಕ್ಕಳು
ಸತ್ತೋದ್ರಲ್ಲ, ಇಡೀ ಕುಟುಂಬನೇ ಬಾವಿನಲ್ಲಿ ಕುಸಿದೋದಾಗ ಅದನ್ನ ಕ್ಲೈಮ್ ಮಾಡೋರು ಯಾರು ಇರಲಿಲ್ವಲ್ಲ. ಅವ್ರ ಮಕ್ಕಳ ಸಮಾಧಿನ ನಾನು ಅದನ್ನು ನಿಮ್ಮ ಜಿಲ್ಲೆನವ್ರನ್ನೇ, ಅವರು ನನ್ನ ಗೆಳೆಯರೊಬ್ರು ಧನ್ಪಾಲ್ ಅಂತೇಳಿ, ಅವರು ಗುಡಿಬಂಡೆನವರು, ಅವ್ರಿಗೆ ಹೇಳೋ ಫೋಟೋ ಎಲ್ಲ ತರಿಸ್ತೆ. ಅಲ್ಲಿದ್ದು ಅವರು ಬಾವಿ ಒಳಗಡೆ ಎಲ್ಲಿ ಮುಳುಗೋದ್ರು ಆ ಜಾಗ ಅದೆಲ್ಲ ನನಗೆ ಥರದಿರ್ತದೆ. ಅದು ಒಂದು. ಆದ್ರೆ ನನಗೆ ಪ್ರೇರಣೆ ಏನಂದ್ರೆ ಅವರೆಲ್ಲ ಕೆಲಸ ಮಾಡ್ತಿದ್ರಲ್ಲ ಆ ಕಾಲಕ್ಕೆ ಅವರು ಒಂದು ಪತ್ರಿಕೆನೂ ಇದೆ ನನ್ನ ಹತ್ರ. 61 ನಿಮಗೆ ತೋರಿಸ್ತೀನಿ. ಆಮೇಲೆ 61ರಲ್ಲಿ ಮಾರಾಮೂರ್ತಿ ಯುವ ಜನ ಅಂತಂದ್ಬಿಟ್ಟು ಇವರು ರಾಮಮೂರ್ತಿ ಅವರು ಮಾಡಿರ್ತಾರೆ. 63 ನೋಡಿ ವೀಕ್ಷಕರೇ, 63ದ್ದು ಈ ದಿನ ತಮಗೆ ಪರಿಚಯಿಸ್ತಾ ಇದ್ದೀನಿ. ನೋಡಿ 63ದು ಒಂದು ಕನ್ನಡ ಪತ್ರಿಕೆ, ಕನ್ನಡದ ಬದುಕಿಗಾಗಿ ಮೀಸಲಾದ ಪತ್ರಿಕೆ, ಕನ್ನಡ ಯುವಜನ ಸಂಪಾದಕ ರಾಮಮೂರ್ತಿ. ಭಾಳ ಮುಖ್ಯವಾಗಿ ತೋರಿಸ್ತೀನಿ. ನೋಡಿ, ಮೊದಲ ರಾಜ್ಯೋತ್ಸವ ಆಲೂರು ವೆಂಕಟರಾಯರು ನೋಡಿ, ಅವ್ರು ಸಂಗ್ರಹಿಸಿದ ಹಣವನ್ನು ಮಾರಾಮೂರ್ತಿ ಲೆಕ್ಕ ಕೊಡ್ತಿದ್ರು. ನೋಡಿ ವೀಕ್ಷಕರೇ, ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಯಾವುದೇ ಲೆಕ್ಕ ಯಾರಿಗೂ ಹೇಳಬೇಕಾಗಿಲ್ಲ. ಆದರೆ ಆಗಿನ ಕಾಲದಲ್ಲಿ ರಾಮಮೂರ್ತಿಯವರು ಕನ್ನಡ ಬಾವುಟವನ್ನು ನಮಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಮಮೂರ್ತಿಯವರು ಯಾವ ರೀತಿ ತಮ್ಮ ಪತ್ರಿಕೆಯಲ್ಲಿ ಖರ್ಚು ವೆಚ್ಚಗಳನ್ನು ತೋರಿಸಿದ್ದಾರೆ ಅಂತ ತಾವು ನೋಡ್ಬೋದು. ಅಷ್ಟು ಅಂದರೆ ನಮ್ಮ ಕನ್ನಡಿಗರು ಯಾವ ರೀತಿ ಪಾರದರ್ಶಕವಾಗಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಾಬತ್ತು ಜಮಾ ಖರ್ಚಿನ ವೆಚ್ಚ ನೋಡಿ ಎಷ್ಟು ಚೆನ್ನಾಗಿ. ಅವತ್ತಿನ ಮೆರವಣಿಗೆಯಲ್ಲಿ ಜನ, ಸರಿ ಸರ್, ಅವತ್ತಿನ ಮೆರವಣಿಗೆಯಲ್ಲಿದ್ದ ಜನ ನೋಡಿ ಈ ಥರ ಅವತ್ತೆಲ್ಲದನ್ನು ಅವರು ಕನ್ನಡ ಚಳವಳಿ, ಸ್ನೇಹ ಸಮ್ಮಿಲನ ಎಲ್ಲರನ್ನೂ ಕರೆಸಿ ಮಾತಾಡೋರು. ಅವರು ಈಗಿನ ಥರ ಗುಂಪುಗಾರಿಕೆ ಇರಲಿಲ್ಲ. ಎಲ್ಲರನ್ನು ಯಾರು ಬೇಕಾದ್ರೂ ಬಂದು ಅವ್ರನ್ನ ಬೈಯೋರು ಕೂಡ ಬೈಬೋದಾಗಿತ್ತು. ನೋಡಿ ಅವತ್ತಿನ ಕಾರ್ನಲ್ಲಿ ಮೆರವಣಿಗೆ ನೋಡಿ ಎಷ್ಟು ಸಂಘಟನೆಗಳಿವೆಲ್ಲನೂ ಈ ಥರದ್ದು ಇದ್ರೆ. ಇಂಥ ಮಾರಾಮೂರ್ತಿಯವರಂಥ ಪತ್ರಿಕೆಗಳು, ಅನಕ್ಷರ, ಇವರೆಲ್ಲರದ್ದನ್ನು ನೋಡಿದಾಗ ನಾವು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ನಮಗೆ ನಿಜವಾದ ಕನ್ನಡ ಸಮಸ್ಯೆಗಳೇನು, ನಾವು ಯಾತಕ್ಕೆ ಹೋರಾಟ ಮಾಡ್ತೀವಿ, ಏನಾಗಬೇಕು ಅನ್ನುವಂಥದ್ದನ್ನು ಹೇಳುವಂಥ ಅಗತ್ಯ ಇದೆ ಅಂತ ಅನ್ನಿಸ್ತು. ನಾಯಕರು ಒಂದು ಸಲ ನನಗೆ ಹೇಳಿದರು, ನೋಡಪ್ಪ, ಇವತ್ತು ನಾವು ಕನ್ನಡದಲ್ಲಿ ಕಾವ್ಯ ಅದು ಇದು ಎಲ್ಲ ರಚನೆ ಮಾಡ್ತಿದ್ದೀವಿ, ಆದರೆ ಇವತ್ತು ಕನ್ನಡದವ್ರಿಗೆ ಆಧುನಿಕ ಕರ್ನಾಟಕದ ಬಗ್ಗೆ ಆಗಬೇಕಾಗಿರುವಂಥದ್ದು ಒಂದು ಅಗತ್ಯ ಇದೆ. ಭಾಳ ಮುಖ್ಯವಾಗಿ ವಲಸೆ ಅಂತ ಒಂದು ವಿಚಾರ. ಈ ವಲಸೆಯಿಂದ ಕನ್ನಡಿಗರು ಎಲ್ಲ ತಮ್ಮ ಹಕ್ಕುಗಳನ್ನು ಕಳ್ಕೊತಿದ್ದಾರೆ. ಇವತ್ತು ಕನ್ನಡಿಗರು ಪಡೆಯಬಹುದಾದಂಥ ಸವಲತ್ತುಗಳನ್ನ ಪಕ್ಕದಿಂದ ಬಂದಂಥ ತಮಿಳುನಾಡವರು, ಕೇರಳದವರು, ಆಂಧ್ರದವರೆಲ್ಲ ಪಡ್ಕೊತಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಕನ್ನಡದವ್ರಿಗೆ ಗೊತ್ತೇ ಇಲ್ಲ ಏನು ನಮಗೆ ಸಿಗುತ್ತೆ ಅನ್ನುವಂಥದ್ದು, ಸಮಸ್ಯೆಗಳೇನು ಅಂತ ಗೊತ್ತಿಲ್ಲ. ಇವಾಗ ನಮಗೆ ಕಾವೇರಿ, ಕೃಷ್ಣ ಇದ್ರ ಪ್ರಕಾರ 17 TMC ಬಾಕಿ ಇದೆ ಸರ್. ಆದ್ರೂ ನಮ್ಮ ಚೇಳೂರು ತಾಲೂಕಿದೆ, ಚೇಳೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ಪಕ್ಕದಲ್ಲೇ ಏನು ಸುಮಾರು ಕೂಗಲ್ ತೇಲಿದೆ, ಒಂದೇ 1 ಕಿಲೋಮೀಟ್ರ್. ಅಲ್ಲಿ ಹೋದರೆ ನೀರು ಎಷ್ಟು ಚೆನ್ನಾಗಿ ಕೃಷ್ಣ ವಾಟರ್ ಹರಿತಾ ಇದೆ ಅಂದರೆ ಎಲ್ಲ ಕೆರೆಗಳಿಗೂ ಹರಿಸ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ? ಅಲ್ಲ ರೀ, ಅಟ್ಲೀಸ್ಟ್ ಅವ್ರು ಕೊಟ್ಟಿರೋವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಗಿದೆ, 16 TMC ಬಾಕಿ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಕೊಡೋಕ್ಕೆ ಅವರು ಸಿದ್ಧರಿದ್ದಾರೆ, ತಗೊಳ್ಳೋಕ್ಕೆ ನಾವು ಸಿದ್ಧರಿಲ್ಲವೇ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಇದು ನಮ್ಮ ಏನು ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜಕಾರಣಿಗಳು ಯಾಕೆ ಇದನ್ನು ತಲೆ ಕೆಡಿಸ್ಕೊತಾ ಇಲ್ಲ? ನಾವು ಒಂದು ಸರಿ ಸುಧಾಕರ್ ಅವರು ಇವರಿದ್ದಾಗ ಅವ್ರನ್ನೂ ಒಂದು ಸರಿ ಕೇಳಿದ್ವಿ, ಇಲ್ಲ ಅದು ನನ್ನ CM ನಾವು ಕೂತ್ಕೊಂಡು ಒಂದು ಸರಿ ಮಾತಾಡ್ತೀವಿ ಅಂತ ಹೇಳಿದ್ರು. ಒಂದು ಸಮಾರಂಭಕ್ಕೆ ಬಂದಾಗ ಚೇಳೂರಿನಲ್ಲಿ ನಾನು ಒಂದು ಸಂದರ್ಶನ ಮಾಡಿದೆ. ಮಾಡಿ ಇಲ್ಲ ನೀವು ಹೇಳ್ತಾ ಇರೋದು ಒಳ್ಳೆಯದು, ಯಾವುದು ಎತ್ತಿನ ಹೊಳೆನೂ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಆದರೆ ಈ ಒಂದು ಏನು ನಮ್ಮ ಇದು 17 TMC ಬಾಕಿ ಇದೆಯೋ ಅದನ್ನು ನಾವು ಪಂಪಿಂಗ್ ಮಾಡಿಕೊಂಡು ನಾವು ಮಾಡಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಒಂದು ಕರ್ನಾಟಕ ಸರ್ಕಾರದವರು ಈ ನಿಜವಾದಂಥ ಸಮಸ್ಯೆ ಏನು ಅಂದರೆ, ನಮ್ಗೆ ಈಗ 17 TMC ನೀರು ತಗೊಂಡ್ರೆ ನಾವು ಬಳಸೋದಕ್ಕೆ ಅಗತ್ಯವಾದಂಥ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಲ್ಲ ನಮ್ಮಲ್ಲಿ. ಹೌದು, ನಾವು ಚಿತ್ರಾವತಿ ನಿಮ್ಮ ಬಾಗೇಪಲ್ಲಿ ಹತ್ರಲ್ಲ ಚಿತ್ರಾವತಿ ಬ್ಯಾರೇಜ್ ಕಟ್ತಿದ್ದಾಗ ಬಂದು ಪ್ರತಿಭಟನೆ, ಅವರು ಪರಗೋಡು ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಪೂರ್ವ ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ಲ. ಈಗ ಆಂಧ್ರ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ತೆಲುಗು ಗಂಗಾ ಪ್ರಾಜೆಕ್ಟ್ ಅಂತ ಮಾಡಿ ಕರ್ನಾಟಕದಿಂದ 5 TMC, ತಮಿಳ್ನಾಡು ಆಂಧ್ರದಿಂದ 5 TMC ಮಾಡಿ 10 TMCನ ಎಕ್ಸ್ಟ್ರಾ ತಮಿಳ್ನಾಡಿಗೆ ಚೆನ್ನೈಗೆ ನೀರು ಕುಡಿಯೋದಕ್ಕೆ ಅಂತ ಮಾಡಿದ್ರು.
ಅವರು ಆಂಧ್ರದವರು 5 TMC ನೀರು ಹರಿಸೋದಕ್ಕೆ 30 TMC ಹರಿಯುವಂಥ ದೊಡ್ಡ ಕಾಲುವೆ ಮಾಡ್ಕೊಂಬಿಟ್ರು ಅವರು ನಾಲೆಗಳನ್ನ. ಹೌದು. ನಾವು ಆ ಥರ ಸಿದ್ಧತೆ ಮಾಡ್ಕೊಂಡ್ರೆ ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ, ಈಗ ನೀರನ್ನ ನಮಗೆ ಒಂದು ಕಡೆ ನಮಗೆ ಕಾವೇರಿ ಇಶ್ಯೂನಲ್ಲಿ ಒಂದು ಪ್ರಶ್ನೆ ಹೇಳಿದ್ರು ಅವರು, ನೀರು ಉಳಿಸ್ಕೊತೀರಪ್ಪ, ಆ ನೀರನ್ನ ಬಳಸ್ಕೊತೀರ ನೀವು ಅಂತ. ಹಾಗೆ ನಾವು ಮುಂದಾಲೋಚನೆಯೇ ಇಲ್ದಲ್ಲ ನಿನ್ನೆ ಮಾಡಿದ್ವಿ. ಯಾವುದೇ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಆ ರಾಜಕಾರಣಿಗಳು ಏನಂದ್ರೆ ಮತಕ್ಕೆ ಏನು ಮಾಡಬೇಕು ಅಂತ ಮಾಡ್ತಾರೆ. ನಮ್ಮಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕನ್ನಡದವ್ರು ಒಂದಾಗಿದ್ದೀವಿ, ಆದರೆ ನಾವು ಇನ್ನೂ ಪ್ರಾದೇಶಿಕವಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಬಂದಿಲ್ಲ. ಕನ್ನಡದವ್ರಿಗೆ ನಮ್ಮ ಕನ್ನಡ ಭಾಷೆಗಿಂತ ಹೆಚ್ಚಾಗಿ ನಮ್ಮ ಜಾತಿ ಭಾಳ ಮುಖ್ಯ ಆಗುತ್ತೆ. ಎಲ್ಲರೂ ಭ್ರಷ್ಟರೇ ಈ ಪ್ರಪಂಚದ ದೇಶದಲ್ಲಿ. ಆದರೆ ಅವರ ಭ್ರಷ್ಟತೆ ಅವರ ಎಲ್ಲದರ ನಡುವೆ ಏನು ಮಾಡ್ತಾರೆ, ತಮ್ಮ ನಾಡು ತಮ್ಮ ಭಾಷೆ ಅಂದರೆ ಮೊದಲು ಆದ್ಯತೆ ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಈಗ ನೋಡಿ, ಚಂದ್ರಬಾಬು ನಾಯ್ಡು ಪ್ರಾದೇಶಿಕ ಪಕ್ಷ, ಪಕ್ಕದ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ. ಕರ್ನಾಟಕದಲ್ಲಿ ಬರುವಂಥ ಎಲ್ಲ ರಾಜಕಾರಣಿಗಳಿಗೂ ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕಾಗಲ್ಲ, ದೆಹಲಿನವ್ರು ಮಾಡ್ತಾರೆ. ಹಾಗಾಗಿ ದೆಹಲಿನವ್ರನ್ನ ತೃಪ್ತಿಪಡಿಸೋ ರೀತಿ ಇವ್ರು ನಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಲ್ಲದೆ ಇರೋದು, ನಮ್ಮ ರಾಜಕೀಯ ನಾಯಕರುಗಳು ರಾಷ್ಟ್ರೀಯತೆ ಅನ್ನೋ ಹೆಸರಿರೋದ್ರಿಂದ ಎಲ್ಲ ತೊಂದರೆಗಳಾಗ್ತಿದೆ. ಎಲ್ರಿಗೂ ಭಯ, ಪಕ್ಕದಲ್ಲಿ ಏನು ಆಗೋಗ್ಬಿಡುತ್ತೋ ಅಂತ. ಅವ್ರಿಗೆ ನಮಗಿಂತ ದೆಹಲಿನವ್ರು ಕೋಪ ಮಾಡ್ಕೊಂಬಿಟ್ರೆ ಅಂತ. ಇದು ನಿಜವಾದಂಥ ಸಮಸ್ಯೆ ಸರ್. ನೀವು ಮೂಲಭೂತವಾಗಿ ಒಂದು ಕೇಳಿದ್ರಲ್ಲ, ನೀವು ನಮಗೆ ಬರವಣಿಗೆ ಮಾಡೋದಕ್ಕಿದ್ದಂಥ ಉದ್ದೇಶ ನಮ್ಮ ಕನ್ನಡದವ್ರ ಸಮಸ್ಯೆಗಳನ್ನ ತಿಳಿಸುವಂಥದ್ದು. ಕನ್ನಡದವರು ನಾವು ಬಂದ ಮೇಲೆ ನಾವು ಈ ಕನ್ನಡದವ್ರಿಗೆ ಈ ಥರದ್ದಾಗಿದೆ ಅನ್ನುವಂಥದ್ದು. ಆಮೇಲೆ ಈಗ ಕನ್ನಡದ ಚಳವಳಿ ಬಗ್ಗೆ ನಾನೊಂದು ದೊಡ್ಡ ಕನ್ನಡ ಡಿಂಡಿಮ ಅನ್ನುವಂಥ ಒಂದು ಭಾಳ ದೊಡ್ಡ ಇತಿಹಾಸದ ಪುಸ್ತಕವನ್ನು ಬರೆದೆ ನಾನು. ಅದು ಬೆಳಗಾವಿನಲ್ಲಿ ಏನು ಸಮಸ್ಯೆ, ಈ ಥರದ್ದು ಎಲ್ಲದನ್ನು ಅದು ಅವ್ರು ನಾನು ಬರೆದಾಗ ಏನಾಯಿತು, ಅವ್ರಿಗೆ ಬೆಳಗಾವಿ ಜನ ಆಯುಧ ಪೂಜೆ ದಿನ ನನ್ನ ಪುಸ್ತಕವನ್ನು ಪೂಜೆ ಮಾಡ್ತಾರೆ. ಯಾಕೆಂದರೆ ನೀವು ಬೆಳಗಾವಿಗೆ ಏನೇನು ಆಗಿದೆ ಅನ್ಯಾಯಗಳು, ಏನೇನು ತೊಂದರೆಗಳಾಗಿದೆ, ಏನೇನು ಆಗಬೇಕು ಅನ್ನೋದನ್ನು ಹೇಳಿದ್ದೀರಾ ಅಂಥೇಳಿ. ನನ್ನ ಕನ್ನಡ ಆದಿಯ ಕೈಮರಗಳು, ಕನ್ನಡಿಗ ಕರ್ನಾಟಕ ಅವರು ಸ್ಕ್ರೂ ಡ್ರೈವರು, ಸ್ಪ್ಯಾನರು, ಅದ್ರ ಜೊತೆಗೆ ಆಯುಧಗಳ ಜೊತೆಗೆ ನನ್ನ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಪುಸ್ತಕ ಆಯುಧವಾಗಿ ಬಳಕೆ ಆಗ್ತಿದೆ, ಆ ಥರದ್ದಿದೆ ಅದು ನನ್ನ. ಹಾಗೆ ನಿಮಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಜನ ಅವಜ್ಞೆ, ಅವರಿಗೆ ಕನ್ನಡದವ್ರಿಗೆ ಏನು ನಮ್ಗೆ ಹಕ್ಕಿದೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನಿಮ್ಮ ಗಡಿ ಒಳಗಡೆ ಎಷ್ಟೋ ಅನುಕೂಲಗಳಿವೆ. ಗಡಿಯ ವಿದ್ಯಾರ್ಥಿಗಳಿಗೆ ಈ BE, MBBS ಅಂದರೆ ವೃತ್ತಿಪರ ಶಿಕ್ಷಣಗಳಲ್ಲಿ ಒಂದು ಮೀಸಲಾತಿ ಇದೆ. 14% ಅಲ್ಲ, 14% ಅಂತಲ್ಲ, ಅದು ಒಟ್ಟು 8% ಇದೆ. ಅದರಲ್ಲಿ ಹೊರಗಡೆ ಕರ್ನಾಟಕ ಇಬ್ಬರಿಗೂ ಸೇರಿಸಿ ಎಷ್ಟು ಸೀಟ್ ಇದೆ ಅನ್ನೋದ್ರ ಮೇಲೆ ಆಗುತ್ತೆ. ಆದರೆ ನೋಡಿ, ಅದನ್ನು ಬಳಸ್ಕೊಳ್ಳಲ್ಲ. ಆಮೇಲೆ ರಸ್ತೆ, ಈಗ ಗಡಿನಾಡಿಗೆ ವಿಶೇಷವಾಗಿ ಕಲಾಭವನಗಳು, ಈ ಗ್ರಂಥಾಲಯಗಳು ಇವಕ್ಕೆಲ್ಲ ಇದೆ. ಆದರೆ ನಮ್ಮ ಅನೇಕ ಜನ ಬಳಸ್ಕೊಳ್ತಾ ಇಲ್ಲ. ಅದು ನಿಜವಾದಂಥ ಸಮಸ್ಯೆ ಏನು ಅಂದರೆ, ಈ ಗಡಿನವ್ರಿಗೆ ಕೆಲವು ಪುಸ್ತಕಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನು ಕೊಡೋದಕ್ಕೆ ಒಂದು ವಿಶೇಷವಾದಂಥ ಸವಲತ್ತಿದೆ. ಆಮೇಲೆ ಗಡಿ ಮಕ್ಕಳುಗಳಿಗೆ, ಗಡಿ ಶಾಲೆಗೆ ಪಾಠೋಪಕರಣ, ಪೀಠೋಪಕರಣ ಅಂದರೆ ಗೊತ್ತು ನಿಮಗೆ. ಪಾಠೋಪಕರಣ ಅಂತಂದರೆ ಪಠ್ಯ ಪುಸ್ತಕಗಳು, ಅವರಿಗೆ ಬೇಕಾದಂತಹ ಮ್ಯಾಪು, ಇಂಥದನ್ನೆಲ್ಲವನ್ನೂ ಕೂಡ ಇದನ್ನು ವಿಶೇಷವಾಗಿ ಕೊಡ್ತಾರೆ. ಆದರೆ ಅದನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅದನ್ನು ನಮ್ಮ ಗಡಿ ಜನ ಬಳಸ್ಕೊಳ್ಳಲ್ಲ. ನಾವು ಹೋಗಿ ಹೇಳಿದಾಗ ಇದೆಯಾ ಅಂತಾರೆ. ಇದೆ ಚಲನಚಿತ್ರ ಗಡಿಗಳಲ್ಲಿ ಪ್ರದರ್ಶಿಸಿಲ್ಲ ಅಂತ ಹೇಳ್ತಾರೆ. ಆದರೆ ಕರ್ನಾಟಕ ಸರ್ಕಾರವೇನೇ ಈ ಒಂದು 1971ರಲ್ಲಿ ಒಂದು ಆದೇಶವನ್ನು ಮಾಡಿದೆ. ಆದೇಶದಲ್ಲೇನೆ ಈ ನೋಡಿ, ಕರ್ನಾಟಕ ಸಿನಿಮಾಸ್ ರೆಗ್ಯುಲೇಷನ್ ಬಿಲ್ ಅಂತೇಳಿ, ಅದರಲ್ಲಿ ನೋಡಿ 9ನೇ ಪೇಜು, ನಾನು 1 ನಿಮಿಷ ತೋರಿಸ್ತೀನಿ ನಿಮಗೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿದೆ, ವರ್ಷಕ್ಕೆ 12 ವಾರ ಕನ್ನಡದ ಚಲನಚಿತ್ರಗಳನ್ನ ಪ್ರದರ್ಶಿಸಲೇಬೇಕು ಅಂತೇಳಿ ಕಡ್ಡಾಯವಾಗಿದೆ. ಆದರೆ ನಮ್ಮ ತಾಲೂಕಿನ ತಹಸೀಲ್ದಾರ್ಗಳು ನಮ್ಮ ನೋಡಿ ಇಲ್ಲಿದೆ ನೋಡಿ, ಕಂಪಲ್ಸರಿ ನೋಡಿ, ಇಲ್ಲಿದೆ ನೋಡಿ,
ಕಂಪಲ್ಸರಿ ಸ್ಕ್ರೀನಿಂಗ್ ಅಂತೇಳಿ ನೋಡಿ. ನೋಡಿ, ಕಂಪಲ್ಸರಿ ಸ್ಕ್ರೀನಿಂಗ್ ಆಫ್ ಕನ್ನಡ ಫಿಲ್ಮ್ಸ್ ಅಂತೇಳಿ ವರ್ಷಕ್ಕೆ 12 ವಾರ ಚಿತ್ರಮಂದಿರಗಳಲ್ಲಿ ಅಂತೇಳಿ 12 ವೀಕ್ಸ್ ಇನ್ ಇಯರ್ ಅಂತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಟೂರಿಂಗ್ ಟಾಕೀಸ್ ಇಂಥ ಕಡೆಗಳಲ್ಲಿ ನೋಡಿ ವರ್ಷಕ್ಕೆ 3 ತಿಂಗಳು ಅಂತೇಳಿ ಅದನ್ನು ಅವರು ಕನಿಷ್ಠ ವರ್ಷಕ್ಕೆ ಅವರು 2 ವರ್ಷಕ್ಕೆ ಲೈಸೆನ್ಸ್ ತಗೊಂಡ್ರೆ 6 ತಿಂಗಳು ಕನ್ನಡ ಸಿನಿಮಾಗಳನ್ನೇ ತೋರಿಸ್ಬೇಕು ಅಂತಿದೆ. ಆದರೆ ಇಂಥದನ್ನು ನಾವು ಯಾರನ್ನೂ ಕೇಳೋದಕ್ಕೆ ಹೋಗಲ್ಲ. ಮೊದಲು ನಾನು ನಿಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಭಾಳ ದೊಡ್ಡ ಪರಂಪರೆ ಇದೆ. ಆಮೆಕ್ಸ್ಟ್ರೈರ್ ಅಂತವರು ಹಾಸನದವರಾದ್ರೂ ಕೋಲಾರದಲ್ಲಿ ಹುಟ್ಟಿದಂಥವ್ರು, ಭಾಳ ದೊಡ್ಡವರು, ವಿಶ್ವೇಶ್ವರಯ್ಯನವರು ಇಂಥವ್ರು ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯ ಅವರು ದೊಡ್ಡ ಇದಲ್ವಾ ಸರ್? ಅಯ್ಯೋ, ವಿಶ್ವೇಶ್ವರಯ್ಯ ಅಂದರೆ ನಮಗೆ ಫಸ್ಟ್ ಚಿಕ್ಕಬಳ್ಳಾಪುರನೇ ಚಿಕ್ಕಬಳ್ಳಾಪುರ ನೋಡಿ. ದುರಂತ ಏನು ಗೊತ್ತಾ ನಿಮಗೆ, ಪ್ರಪಂಚದ 50 ಜನ ಬಹಳ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಆಯ್ಕೆ ಆದರು, ಅವ್ರು ಕರ್ನಾಟಕದಲ್ಲಿ ಆಯ್ಕೆ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದಿರುವಂಥ ಅವರ ಪ್ರತಿಮೆ ಮಹಾರಾಷ್ಟ್ರ ಇದಲ್ಲ, ಪಾಕಿಸ್ತಾನದ ಗಡಿನಲ್ಲಿದೆ, ಗಂಗಾನಗರ್ ಅಂತೇಳಿ. ಅಂತ ಒಬ್ಬ ದೊಡ್ಡ ವಿಶ್ವೇಶ್ವರಯ್ಯ ಅಂತಹ ಮಹಾನ್ ವ್ಯಕ್ತಿಗಳನ್ನ ಕೊಟ್ಟಂಥದ್ದು. ಆಮೇಲೆ ಕುಮದೇಂದು ಅಂಥೇಳಿ ಅವರು ಒಂದು ಪುಸ್ತಕವನ್ನು ಸಿರಿಭೂವಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇಡೀ ಪ್ರಪಂಚದ ಇನ್ನೆಲ್ಲೂ ಇಲ್ಲ ಅಂತಹ ಅಂಕೆಗಳಲ್ಲಿ ಬರೆದಂಥದ್ದು. ಈಗ ಅಷ್ಟೊಂದು ದೊಡ್ಡದಿದೆ. ಅಂತಹ ಒಂದು ಜನ ಇವತ್ತಿಗೂ ಅವ್ರು ಬಳಸ್ಕೊತಿಲ್ಲ. ಪಕ್ಕದ ಇವರು ಯಾವ ರೀತಿ ಆಗಿದೆ ಅಂತಂದರೆ, ಬೇರೆಯವ್ರ ಸೇವೆ ಮಾಡಿಕೊಂಡು ಇವರು ಸೌದೋಗ್ತಿದ್ದಾರೆ, ಅವ್ರು ದೊಡ್ಡವರಾಗ್ತಿದ್ದಾರೆ. ಪಕ್ಕದಲ್ಲಿರುವಂಥ ನೀರು ಬಳಸ್ಕೊಳ್ಳುವಂಥದ್ದು. ಈಗ ನಿಮ್ಮ ಹತ್ತಿರದಲ್ಲೇನೇ ಗಡಿ ಪ್ರಾಧಿಕಾರದಿಂದ ಒಂದು ಇದಿದೆ, ಈ ರೈಲ್ವೆ ನಿಲ್ದಾಣಕ್ಕೋ ಇಂಥ ಕಡೆಗೂ ನಮ್ಮ ಈಗ ಚಾಕ್ವೇಲಿಂದ ಸುಮಾರು ಒಂದು 7-8 ಕಿಲೋಮೀಟ್ರ್ ಅಂತರದಲ್ಲಿ 3 ಸ್ಟೇಷನ್, 7-10 ಕಿಲೋಮೀಟ್ರ್ ಒಳಗಡೆ 3 ಸ್ಟೇಷನ್ ಇದೆ. ನಮ್ಮ ಜಿಲ್ಲೆಗೆ 3 ಸ್ಟೇಷನ್ ಇರುವಂಥ ಹಳ್ಳಿ, ಗ್ರಾಮ ಪಂಚಾಯಿತಿ, ಗಡಿನಾಡು ಅಂದರೆ ನಮ್ಮ ಚಾಕ್ವೇಲೆ ಅಲ್ಲ. ಆದರೆ ಅದಕ್ಕೆ ರಸ್ತೆ ಮಾಡಿಸ್ಕೊಳ್ಳೋ ಇದಿದೆ, ಆದರೆ ಅದನ್ನು ಯಾರು ಕೇಳಲ್ಲ. ಈಗ ನಾವು ನಮ್ಮ ಹಕ್ಕು ಕೇಳದಲ್ಲೇ ಯಾರು ಕೊಡಲ್ಲ. ತಾಯಿನೇ ಮಗು ಒಳದಲ್ಲೇ ಹಾಲು ಕೊಡಲ್ಲ. ಹಾಗಾಗಿ ಈ ಗಡಿ ಅನೇಕ ವ್ಯವಸ್ಥೆಗಳಿದೆ. ಆಮೇಲೆ ರಂಗಮಂದಿರಗಳು ನಿರ್ಮಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಶಾಲೆಗಳಿಗೆ ವಿಶೇಷ ಸವಲತ್ತು ತಗೊಳ್ಳೋದಕ್ಕೆ ಅಧಿಕಾರ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಇದೆ. ಗಡಿನಾಡವ್ರಿಗೆ ಅದು ಕನ್ನಡ ಮಾಧ್ಯಮದಲ್ಲಿ ಓದಿರ್ಬೇಕು ಅಂತಿದೆ, ಕನ್ನಡ ಮಾಧ್ಯಮದಲ್ಲೇ ಓದಿರ್ತಾರೆ. ಆದರೆ ಇದನ್ನೆಲ್ಲನೂ ಕೂಡ ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು. ಆಮೇಲೆ ನೀವು ವಿಶೇಷವಾಗಿ ನಿಮ್ಮ ಶಾಸಕರಿಗೆ ಅವ್ರಗಳಿಗೆ ಎಲ್ರಿಗೂ ಕೂಡ ದೊಡ್ಡ ಕಾರ್ಖಾನೆಗಳು ಇಂಥದ್ದೆಲ್ಲ ಬಂದಾಗ ನಮ್ಗೆ ಇಲ್ಲಿ ಜನಗಳಿಗೆ ಯಾಕೆ ಕೊಡಿಸ್ತಿಲ್ಲ ನೀವು? ಹತ್ತಿರದ ಕಾರ್ಖಾನೆಯಲ್ಲಿ ಇಂಥದ್ದು ಎಲ್ಲವನ್ನು ಕೇಳುವಂಥದ್ದನ್ನ ಕೆಲಸ ಆಗಬೇಕು. ಏನೇ ಆಗಲಿ, ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಗರಾಜ್ ಅವರೇ ನೀವು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಲ್ಲ ನಿಮ್ಮ ಮುಂದೆ ನಾವು ಸಣ್ಣದು ಒಂದು 0.1 ಅಷ್ಟೇ ನಾನು ಮಾಡ್ತಾ ಇರೋದು. ಜನಗಳಿಗೆ ನಿಮ್ಮಂಥವ್ರನ್ನ ತೋರಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಮ್ಮ ಒಂದು ಗಡಿ ನಾಡಿ ಬಗ್ಗೆ ಎಚ್ಚರಿಕೆಯಿಂದ ಇನ್ನು ಮುಂದಾದರೂ ನಮ್ಮ ಗಡಿ ನಾಡನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ನೀರಿನ ಒಂದು ಬವಣೆ ಏನಿದೆಯಾ, ಕುಡಿಯೋಕ್ಕಾದರೂ ನಾವು ನೀರಿನ ಬವಣೆಯನ್ನು ತಪ್ಪಿಸ್ಬೇಕು ಅನ್ನೋದೇ ನನ್ನ ಈ ಒಂದು ಉದ್ದೇಶ. ಈ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಂಯಮ, ಒಂದು ಸಂದರ್ಶನ ಏನಿದೆಯೋ ನನಗೆ ತುಂಬ ತೃಪ್ತಿ ಆಯಿತು ಸರ್. ತುಂಬ ಸಂತೋಷ ಆಯಿತು. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತು ನಿಮಗೆ ರಾಜ್ಯದ ಜನತೆಗೆ ಯಾವುದಾದ್ರೂ ಒಂದು ವಿಶೇಷವಾದ ಪುಸ್ತಕಗಳೇನಾದಿದ್ದೆ ತಾವು ತೋರಿಸ್ಬೋದಾಗಿತ್ತು ನಮ್ಮ ಚಾನಲ್ಗೆ. ಯಾವುದಾದ್ರು ಇದೆಯಾ ವಿಶೇಷ ಪುಸ್ತಕಗಳು, ಎಲ್ಲೂ ಇಲ್ಲದೇ ಇರೋವಂಥವು, ಇಲ್ಲಿ ನೀವಿರೋವಂಥದ್ದು ದಯವಿಟ್ಟು ತೆಗೀರಿ, ತೋರಿಸೋಣ. ಈಗ ಆ ಥರದ್ದು ಅನೇಕ DM ನಂಜುಂಡಪ್ಪ ಅವರ ವರದಿ ನೋಡಿ. DM ನಂಜುಂಡಪ್ಪ ಅವ್ರದ್ದು 3,000 ಪುಟದ್ದು. ಇವತ್ತಿಗೂ ನಾವು ಅದರಲ್ಲಿ ಹಿಂದುಳಿದ ತಾಲೂಕುಗಳಲ್ಲಿ ನಿಮ್ಮ ಬಾಗೇಪಲ್ಲಿನೂ ಇದೆ, ಅವ್ರು ಹೇಳ್ತಾರೆ. ಹೌದು ಸರ್. ಆದರೆ ನೋಡಿ ಆ ಥರದ್ದು ಇದ್ದಾವೆ. ಆಮೇಲೆ ಇಲ್ಲಿ ನೋಡಿ ನಮ್ಮ ಹತ್ರ ಅನೇಕ, ಈಗ ಇಲ್ಲಿ ನೋಡಿ ಮಹಿಷಿ ವರದಿ ಇದೆ, ಗೋಕಾಕ್ ವರದಿ ಇದೆ, ನಾವೆಲ್ಲರೂ ಹೇಳ್ತೀವಿ. ಇಂತಹ ನೋಡಿ ಸರೋಜಿನಿ ಮಹಿಷಿ ವರದಿ ಇದೆ. ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಕನ್ನಡದ ಅನುವಾದಗಳು ಬಂದಿವೆಲ್ಲ ಬಹಳ ಅಪರೂಪದ ಪುಸ್ತಕಗಳು. ಹೌದು ಸರ್. ಇಂಥ ಪುಸ್ತಕಗಳು ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಒಂದು ಪುಸ್ತಕ ಭಂಡಾರಕ್ಕೆ ಭೇಟಿ ಕೊಟ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಂದಂಥದ್ದು. ಆಮೇಲೆ ನೋಡಿ ಕೃಷ್ಣ ನ್ಯಾಯಾಧಿಕರಣದಂಥದ್ದು ಇದ್ದಾವೆ. ಆಮೇಲೆ ಹೀಗೆ ನಿನ್ನೆ ಆಡಳಿತಕ್ಕೆ ನಮ್ಮ ಈ ಆಡಳಿತ ಸುಧಾರಣಾ ಆಯೋಗದ ವರದಿ ಇದ್ದಾವೆ. ಈ ಥರದ ಅನೇಕ ವಿಚಾರಗಳಲ್ಲಿ ನಮ್ಮ ಹತ್ರ. ಈಗ ನಿಮಗೆ ಮೊದಲೊಂದು ಪುಸ್ತಕ ತೋರಿಸ್ತೇನೆ ನಾನು,
5 ರೂಪಾಯಿ ಇವತ್ತಿಗೂ ಕೂಡ ಅಂಥ ಪುಸ್ತಕಗಳೆಲ್ಲೂ ಇಲ್ಲ. ನೋಡಿ, ಡೆವಲಪ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಹೇಗೆ ಮಾಡಬೇಕು ಅನ್ನುವಂಥದ್ದು, ಈ ಥರದ್ದು ಅನೇಕ. ನೋಡಿ, ಈಗಿನೊಂದು ಗಡಿದು ನೋಡಿ, ಇದು ನೋಡಿ ಗಡಿನಾಡು ಅಧ್ಯಯನ ವರದಿ ಅಂತಿದೆ. ಇದನ್ನು ಯಾರು ಸರ್ ಬರ್ತಿರೋದು? ಇದು ಒಂದು ಸಮಿತಿ ಬರ್ಗೂರು ರಾಮಚಂದ್ರಪ್ಪ ಅಂತ ಮಾಡಿದ್ದು. ಅದರಲ್ಲಿ ನಿಮ್ಮ ಬಾಗೇಪಲ್ಲಿಯ ಕೆಲವು ನೋಡಿ ಏನೇನು ಆಗಬೇಕು ಅನ್ನುವಂಥದ್ದು ವಿವರಗಳಿದ್ದಾವೆ. ಬಾಗೇಪಲ್ಲಿ ತಾಲೂಕು ಇಲ್ಲಿ ನೋಡಿ, ಬಾಗೇಪಲ್ಲಿದು ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಪರಗೋಡ್ದು ನೋಡಿ, ಇಲ್ಲಿದೆ ನೋಡಿ. ಆ ಪರಗೋಡು ಈ ಥರದ್ದೆಲ್ಲದಕ್ಕೂ ನೋಡಿ ರಸ್ತೆಗಳ ಸ್ಥಿತಿ ಏನೇನಿದೆ, ನೀರಾವರಿ ಸೌಲಭ್ಯ ಅಗತ್ಯ ಇರೋ ಊರುಗಳು ಯಾವುದು, ಈ ಥರದ್ದು ಗೂಳೂರು, ಇದು ಆ ಕಾಲದ ವರದಿ. ಎಷ್ಟು ವರ್ಷದ ಹಿಂದಿನ ಸರ್ ಇದು? ಇದು 2022 ವರ್ಷದ್ದು ನೋಡಿ. ಮಿಟ್ಟೆ ಮರಿ ಹೋಬಳಿದಿದೆ. ಚೇಳೂರು ಹೋಬಳಿ ಇಲ್ವಾ? ಚೇಳೂರು ತಾಲೂಕು ಚೇಳೂರು ಇರುತ್ತೆ ನೋಡಿ. ಬಾಗೇಪಲ್ಲಿ ಪಾತ್ಪಾಳ್ಯದ ಹೋಬಳಿ ಇದೆ, ಇರುತ್ತೆ. ಚೇಳೂರ್ದು ಇದೆ, ಚೇಳೂರು ನೋಡಿದ್ದೀನಿ ನಾನು. ನಿಮ್ಮ ಊರು ಕೂಡ ನಿಮ್ಮ ಚಾಕವೇಲದೂ ಇದೆ ನೋಡಿ, ಚೇಳೂರು ಹೋಬಳಿ. ನೋಡಿ, ಚೇಳೂರು ಹೋಬಳಿ ನೋಡಿ. 22 ವರ್ಷಗಳ ಹಿಂದೆನೇ ನಮ್ದು. ಇಲ್ಲ, 20 ತಡೀರಿ, ಇದು 25 ವರ್ಷ ಆಗಿದೆ ಇದು. ಆಮೇಲೆ ನೋಡಿ, ನಿಮ್ಮ ಚಾಕುವೇಲಿಗೆ ಗಡಿ ಕೈಗಾರಿಕೆಗಳ ಅಗತ್ಯ ಅಂತ ಹೇಳ್ತಾರೆ. ನಿಮ್ಮ ಊರು ಹುಟ್ಟೂರಿಗೆ ನೋಡಿ, ಚಾಕುವೇಲಿಗೆ, ಚೇಳೂರು, ಅಲ್ಲಿಗೆಲ್ಲದಕ್ಕೂ ಕೂಡ ಈ ಕೈಗಾರಿಕೆಗಳು ಹಾಗೂ ಅಗತ್ಯ ಇದೆ ಅಂಥೇಳಿ ಹೇಳ್ತಾರೆ. ಬ್ಯಾಂಕಿಂಗ್ ಅಗತ್ಯ ಇರೋದು ಕೊಡ್ತಾರೆ. ಇದನ್ನು ಇದು 2002ರಲ್ಲಿ ಮಾಡಿದಂತಹ ವರದಿ. ಇದು ಅಲ್ಲಿ 22 ವರ್ಷದಿಂದಿದೆ. ಈ ಥರದ್ದು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಈ ರೀತಿ ಬೇಕಾದಷ್ಟು ಪುಸ್ತಕಗಳು ಈಗೆಲ್ಲೂ ನೋಡಿ. ಗ್ರಾಮ ಪದಕೋಶ ಅಂತಿದೆ, ನಿಮ್ಗೆ ಇನ್ನೊಂದು ತೋರುತ್ತೆ, ಚಿಕ್ಕ ಹಳ್ಳಿ ಇದನ್ನು. ಅದು ಇವಾಗ ಅಂಥ ಹಳ್ಳಿಗಳು ಈ ಥರದವು ನಮ್ಮ ಜನ ಮೊದಲು ನಮ್ಮ ಊರಿನ ಬಗ್ಗೆ ಇದೆಯಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು. ಹೌದು ಸರ್, ಹೌದು. ನೋಡಿ, ಇದು ನನ್ನ ರೊಟ್ಟಿ ಕಿತ್ತೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬೇಕು. ಇರಲಿ ಸರ್, ಇಷ್ಟೊಂದು ಪುಸ್ತಕಗಳನ್ನ ಇಟ್ಟಿದ್ದೀರಲ್ಲ, ಅದಕ್ಕೆ ನಮಗೆ ನಿಮ್ಗೆ ವಂದನೆಗಳು ಸಲ್ಲಿಸ್ಬೇಕು ನಾವು. ನೋಡಿ, ಕರ್ನಾಟಕದ ಗ್ರಾಮ ಸೂಚಿ. ಈ ಗ್ರಾಮ ಸೂಚಿನ ನಮ್ಮೂರು ಸೇರ್ಕೊಂಡಿದ್ಯಾ ಅಂತ ನೋಡಬೇಕು. ಆಮೇಲೆ ಈಗ ಒಂದು ಗ್ರಾಮ ವಿವರಣಾ ಕೋಶ ಅಂತ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಲ್ಲಿ ನಿಮ್ಮೂರಿನ ವೈಶಿಷ್ಟ್ಯ, ಇತಿಹಾಸ, ಚರಿತ್ರೆ ಎಲ್ಲವನ್ನು ದಾಖಲಾಗಿದೆಯಾ ಅಂತ ಮೊದಲು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮೂರು ನಮ್ಗೆ ಅಷ್ಟು ಮಹತ್ವದ. ಹೌದು ಸರ್, ಹೌದು. ನೋಡಿ, ಈ ಥರದ್ದೆಲ್ಲ ಅನೇಕ ಪುಸ್ತಕಗಳಿವೆ, ಸುಮಾರು ಪುಸ್ತಕಗಳಿದೆ. ಆಮೇಲೆ ದೊಡ್ಡ ಕೋಶನೇ ಇದೆ, ಅಂತ ಲೈಬ್ರರಿಯಲ್ಲೂ ಸಿಗಲ್ಲ ಅಂಥ ಪುಸ್ತಕಗಳು ಇಲ್ಲಿದೆ. ಅದು ಸುಮಾರು ಇದ್ದಾವೆ ನನ್ನ ಹತ್ರ ಇರೋ ಪುಸ್ತಕಗಳು. ಎಷ್ಟೊಂದು ಇದಾವೆ ಅಂದರೆ ನನಗೇನೆ ಒಂದೊಂದ್ಸಲ ಅಯ್ಯೋ ನನ್ನ ಹತ್ರ ಏನಪ್ಪ ಇಷ್ಟೊಂದು ಪುಸ್ತಕಗಳಿದ್ದಾವೆ ಅಂತ. ಇನ್ನೊಂದು ನೋಡಿ, ಇದು ನಮ್ಮಲ್ಲಿ ನಮ್ಗೆ ಹೆಮ್ಮೆ ಪಟ್ಟುಕೊಳ್ಳುವಂಥ ಪುಸ್ತಕಗಳು. ಒಂದು ನೋಡಿ, ಇದು ಕರ್ನಾಟಕದ ಬಗ್ಗೆ ನೋಡಿ. ಇದು ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಅನೇಕ ವಿಚಾರಗಳ ಬಗ್ಗೆ ನೋಡಿ. ಹೀಗೆ ಇಂತಹ ಒಂದು ಅಪೂರ್ವವಾದ ಪುಸ್ತಕಗಳು ಇಂಗ್ಲೀಷ್ನಲ್ಲಿ ಬಂದಿದೆ. ಕೋಲಾರದ್ದು ಇರುತ್ತೆ ಇದರಲ್ಲಿ. ನಾನು ಈ ಥರದ್ದು ಇಂತಹ ಪುಸ್ತಕಗಳೆಲ್ಲನೂ ನಾವು ಇಟ್ಕೊಂಡು ಹೆಮ್ಮೆ ಸಂತೋಷ ಪಡಬೇಕು. ಬೇರೆ ತೋರಿಸಿ ನೋಡಿ, ನಮ್ಮ ಕರ್ನಾಟಕ ಇಂಥ ಹೆಂಗಿದೆ ಅಂತ, ನಾಡಿನ ಒಂದು ವೈಭೋಗ ಏನಿದೆ ಅಂತ ತೋರಿಸ್ಬೋದು. ನಾಡಿನ ಸಂಸ್ಕೃತಿ, ನಾಡಿನ ವೈಭೋಗ ಏನಿದೆ ಅಂತ ತೋರಿಸಿದರೆ ಇವತ್ತು ನಮಗೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ಭಾಳ ಮುಖ್ಯವಾದ ಒಂದೇನು ಅಂತ ಹೇಳಿದ್ರೆ, ಚಲುವ ಕನ್ನಡ ನಾಡು ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದ ವಿಶೇಷ ಏನು ಅಂದರೆ, ಅದು ಇನ್ನೂ ನಮ್ಮಲ್ಲಿ ಬಣ್ಣದ ಮುದ್ರಣ ಬರೋದಕ್ಕಿಂತ ಮುಂಚೆ ನೋಡಿ, ಈ ಪುಸ್ತಕ ಸಿಂಗಪುರಲ್ಲಿ ಪ್ರಿಂಟ್ ಆಗಿದ್ದು. ಓಹೋ, ಅಲ್ಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ವಾ ಸರ್? ಅಲ್ಲ, ಇನ್ನು ಕಲರ್ ಬಂದಿರಲ್ಲ. ಕಲರ್ ಬಂದಿಲ್ಲ, ಭಾರತಕ್ಕೆ ಬಂದಿರಲ್ಲ. ಓಹೋ, ಯಾವ ಇಯರ್ ಸರ್ ಇದು? ಇದು 84-85 ನೋಡಿ. ನೋಡಿ, ಸಿಂಗಪುರ್. ನೋಡಿ ವೀಕ್ಷಕರೇ, ಭಗವಾನ್ ಇಂಡಸ್ಟ್ರೀಸ್ ಬೆಂಗಳೂರು, ಮುದ್ರಣ ಟೋಪಾನ್ ಪ್ರಿಂಟಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಸಿಂಗಪೂರ್. ಅಲ್ಲಿಗೆ ಸಿಂಗಪೂರ್ನಲ್ಲಿ ಪ್ರಿಂಟ್ ಆಗಿರುವಂಥ ಪುಸ್ತಕಗಳನ್ನು ಕೂಡ ನೀವು ಇಟ್ಕೊಂಡಿದ್ದೀರಾ ಅಂತ ಅರ್ಥ ಆಯ್ತು. ಅದು ಒಂದೇನು ಅಂದರೆ, ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೆ ಕರ್ನಾಟಕದ ಬಗ್ಗೆ ಒಂದು
ತುಂಬ ಒಳ್ಳೆ ಪುಸ್ತಕ ತರಬೇಕು ಅಂತಂದಾಗ ಕಲರ್ ಇಲ್ಲಿಲ್ಲ ಅಂದರು. ಇಲ್ಲಿಲ್ಲ ಅಂದ್ರೆ ಏನ್ರಿ, ಪ್ರಪಂಚದಲ್ಲಿ ಎಲ್ಲರೂ ಇರಲಿ ಮುದ್ರಿಸೋಣ ಅಂತ ಮುದ್ರಿಸ್ತು. ಆವಾಗ ಓಕೆ, ಆ ಥರದ್ದು ಅನೇಕ ಇದಿವೆ ಸರ್. ಇಂತಹ ಪುಸ್ತಕಗಳು ಪ್ರತಿಯೊಂದೂ ನಿಮಗೆ ನಮ್ಮ ಹತ್ರ ಅದು ಎಷ್ಟಿದೆ ನೋಡಿ. ಇನ್ನೊಂದು ಇದಿದೆ, ಈ ಟೂರಿಸಮ್ ಗೈಡ್ ಅಂತೇಳಿ ಒಂದು ಇದನ್ನು ತಗೊಂಡ್ಬಂದಿದ್ದಾರೆ. ಅದರಲ್ಲಿ ನಿಮಗೆ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ. ಆಗಿನ್ನೂ ಇದಾಗಿರಲಿಲ್ಲ ನಿಮ್ಮ ಜಿಲ್ಲೆ, ಆದರೆ ನಿಮ್ಮ ಊರದು ನಾನು ನೋಡಿ ಎಲ್ಲ ಈ ಟೂರಿಸಮ್ಗೆ ಇದು ನೋಡಿ, ಬುದ್ಧಿಸ್ಟು ಈ ಥರದ್ದೆಲ್ಲದನ್ನು ಇದುಗಡೆ ನೋಡಿ. ಯಾವ್ದು ಅಂದರೆ ಈಗ ಎಲ್ಲ ಜಿಲ್ಲೆ ಎಲ್ಲ ನಿಮ್ಮ ತಾಲೂಕು ಇದು ಇದೊಳಗಡೆ ನೋಡಿ, ನಿಮ್ಮ ಜಿಲ್ಲೆದು ಒಂದು ನಿಮ್ಮ ಜಿಲ್ಲೆ ಅಂದರೆ ನಿಮ್ಮ ಊರಿದು ಒಂದು ತೋರಿಸ್ತೀನಿ ನೋಡಿ. ಇಂಥದ್ದು ನಮಗೆ ಬಂದಿದೆ ಅನ್ನೋದು ಗೊತ್ತಾಗಬೇಕು. ಎಲ್ಲ ಇದೆ ನೋಡಿ. ನೋಡಿ, ವಿದುರಾಶ್ವತ್ಥ, ತೇರಹಳ್ಳಿ, ನಿಮ್ಗೆ ಯಾವುದ್ಯಾವುದು ನಂದಿ ವಿಲೇಜು ಈ ಥರದವೆಲ್ಲ ನೋಡಿ ಇಲ್ಲಿದೆಯಲ್ಲ ನೋಡಿ. ಅಲ್ಲಿ ಹೋದರೆ ಎಂತೆಂಥ ಎಷ್ಟು ಇದನ್ನೆಲ್ಲ ನಾವು ಹೆಮ್ಮೆಯಿಂದ ತೋರಿಸ್ಕೋಬೇಕು ನಮ್ಮ ಜನಕ್ಕೆ. ನೋಡಿ, ರಾಮೇಶ್ವರ ಟೆಂಪಲ್ಲು ಅವನಿದು, ಅದು ಅವನಿ ಬೇಡ, ನಿಮ್ಮ ನೇರವಾಗಿ ಬಾಗೇಪಲ್ಲಿ ನೋಡಿ ಸರ್. ಬಾಗೇಪಲ್ಲಿ ಇದೆ ನೋಡೋಣ. ನಾಯಕನಹಳ್ಳಿದು ಕೂಡ ಗುಮ್ಮನಾಯಕನ ಪಾಳ್ಯ. ಹೆಬ್ಬೆಟ್ ಸರ್ ನಮಸ್ಕಾರ, ತುಂಬ ಥ್ಯಾಂಕ್ ಯು ಸರ್. ನಮ್ಮ ಸಂದರ್ಶನ ಬಿಡುವು ಮಾಡಿಕೊಂಡು ನಮ್ಮ ಚಾನಲ್ಗೆ ಬಿಡುವು ಮಾಡ್ಕೊಂಡು ಸಂದರ್ಶನ ಕೊಟ್ಟಿರೋದಕ್ಕೆ ತುಂಬ ಸಂತೋಷ. ಕರಿತೀನಿ. ಹೌದು, ಕರೀರಿ ಸರ್. ನಮ್ಮ ರಾಮಮೂರ್ತಿಯವರ ಧರ್ಮಪತ್ನಿ. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಮೇಡಮ್? ಗಾಯತ್ರಿ. ರಾನಂ ಚಂದ್ರಶೇಖರ್ ಅವರ ಧರ್ಮಪತ್ನಿ. ತಮ್ಮ ಹೆಸರು ಮೇಡಮ್? ಗಾಯತ್ರಿ. ನಿಮ್ಗೆ ಏನು ಅನಿಸುತ್ತೆ ಮೇಡಮ್, ಕನ್ನಡದ ಬಗ್ಗೆ ನಿಮ್ಮ ಯಜಮಾನರು ಇಷ್ಟೊಂದು ಸಂತೋಷವಾಗಿ ಇಷ್ಟೊಂದು ಪುಸ್ತಕಗಳು ಬರೆದಿದ್ದಾರೆ? ಹಾಂ, ಇದಕ್ಕೆಲ್ಲ ನೀವೇ ಒತ್ತು ಕೊಡ್ತೀರಾ? ಹಾಂ, ಏನೇ ಬೇಕಾದ್ರೂ ಒದಗಿಸ್ಕೊಡೋದು, ಏನು ಬೇಕಾದ್ರೂ ಅವ್ರಿಗೆ ಇದು ಮಾಡೋದು, ಸಹಾಯ. ಹೌದು. ಅದನ್ನ ಅವ್ರು ಒಂದೇನಂದ್ರೆ ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಮನೆಗೆ ಯಾರೇ ಬರಲಿ ಅದ್ರದ್ದು ಮಾಡ್ತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಭಾಳ ಮಹತ್ವದ ಒಂದು ಪುಸ್ತಕ ತೋರಿಸಿ ಸರ್. ಕರ್ನಾಟಕ ದೇವಾಲಯಗಳ ಸಿರಿವಂತಿಕೆ ಅಂತಿದೆ. ಈ ದೇವಾಲಯಗಳಲ್ಲಿ ಯಾವ್ಯಾವ ಪೂಜೆ ಮಾಡ್ತಾರೆ, ರಥಗಳು ಯಾವುದಿದೆ, ದೇವಾಲಯದಲ್ಲಿ ಆಭೂಷಣಗಳು, ಈ ಪೂಜಾ ಪರಿಕರಗಳಲ್ಲಿ ಯಾವ ರೀತಿ ಇದೆ ಎನ್ನುವಂಥದ್ದಿದೆ. ಇದು ಭಾರತ ದೇಶದಲ್ಲಿ ಇನ್ಯಾವುದೇ ಭಾಷೆನಲ್ಲಿ ಬಂದಿಲ್ಲ, ಕನ್ನಡದಲ್ಲಿ ಬಿಟ್ಟು. ಇದರಲ್ಲಿ ನೋಡಿ, ನಿಮಗೆ ಸುಮ್ಮನೆ ಒಂದೇ ಒಂದು ತೋರಿಸ್ತೀನಿ. ಈ ಪೂಜಾ ಬೇರೆ ಬಿಡಿ, ಪೂಜೆಗೆ ಯಾವ್ಯಾವುದಕ್ಕೆ ಏನೇನು ಮಾಡ್ತಾರೆ ಅನ್ನುವಂಥದ್ದು ನೋಡಿ. ಪರಿಕಾಲ್ ಮಠ ನೋಡಿ, ಈ ಉದ್ದರಣೆ ಅಂಥದ್ದು, ಶೃಂಗೇರಿನಲ್ಲಿ ಯಾವ್ದು ಬಳಸ್ತಾರೆ, ಈ ದೇವರುಗಳಿಗೆ ಪೂಜೆ ಯಾವ ಥರದ್ದು ಮಾಡ್ತಾರೆ ನೋಡಿ. ಈ ಥರದ್ದನ್ನು ಶಾರದಾ ಶೃಂಗೇರಿ ಪೀಠದಲ್ಲಿ ಇರ್ಬೋದು, ಮಂಜುನಾಥನ ದೇವಸ್ಥಾನದಲ್ಲಿ ಒಳಗಡೆ ಹೇಗೆ ಅಡುಗೆ ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೆ ನೋಡಿ. ಅಡುಗೆ ಮಾಡೋದ್ರಿಂದ ಹಿಡಿದು ಈ ರೀತಿ ಎಲ್ಲ ಪರಿಕರಗಳನ್ನ ನೋಡಿ. ವಿರೂಪಾಕ್ಷನ ದೇವಸ್ಥಾನದಲ್ಲಿ ಹಂಪಿದು, ಈ ರೀತಿದು ಅನೇಕ ಬಹಳ ಮಹತ್ವದ್ದು. ಇವಾಗ ದೇವ್ರಿಗೆ ನೋಡಿ ಇದೆಲ್ಲ ಹೇಳ್ತೀವಿ ನಾವು, ಚಾಮ್ರಗಳು ನೋಡಿ, ಈ ಥರದ್ದೆಲ್ಲ ಕೂಡ, ಬೀಸಣಿಗೆ ಎಲ್ಲ ನೋಡಿ. ಪರ್ಕಾಲ್ ಮಠ ಇವಾಗ ನಿಮ್ಮದು ಇರ್ಬೋದು, ಊರು ಹುಡುಕಿದ್ರಿ ಇದರಲ್ಲಿ ನೋಡಿ. ಈ ಥರದ್ದೆಲ್ಲನೂ ಇದಾವೆ. ಉಡುಪಿನಲ್ಲಿ ಯಾವ ರೀತಿ ಇದೆ, ಆಮೇಲೆ ಈ ಥರದ್ದನ್ನು ನೋಡಿ. ಸುತ್ತೂರು ಮಠದಲ್ಲಿ ಯಾವ ಥರ ಇದೆ ನೋಡಿ. ಗಂಟೆಗಳು ಯಾವ ರೀತಿ ಇದು ನೋಡಿ. ಗಂಟೆಗಳು ಎಷ್ಟೆಷ್ಟು ಥರ ಗಂಟೆಗಳಿದ್ದಾವೆ ನೋಡಿ. ಈ ಥರದ್ದು ಎಲ್ಲ ಕಡೆಗಳಲ್ಲಿ ನೋಡಿ. ಹೀಗೆ ಭಾಳ ದೊಡ್ಡ ದೊಡ್ಡ ಪುಸ್ತಕ ನೋಡಿ. ದೀಪಾರಾಧನೆಗೆ ಯಾವ ರೀತಿ ಇದೆ, ನಂಜನಗೂಡು. ಓಕೆ, ತುಂಬ ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಮ್ಮ ಒಂದು ವೇಳೆಯನ್ನು ವ್ಯಯಿಸ್ಕೊಂಡು ನಮಗೆ ಮೀಸಲಿಟ್ಟು ನಮ್ಮ ಪತ್ರಿಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ.